ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಹಾಗೂ ಅಮೃತ ಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತ ಬಿಂದು. ಮತ್ತು ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಒಂದು ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇದ್ದಾರೆ. ಅತಿಯಾದ ಮೂತ್ರ ವಿಸರ್ಜನೆಗೆ ಒಳಗಾಗ್ತಕ್ಕಂಥದ್ದು, ಮೂತ್ರ ವಿಸರ್ಜನೆಯನ್ನು ಮಾಡಬೇಕಾದ್ರೆ ಕೈಕಾಲುಗುಳಿ ಬರ್ತಕ್ಕಂಥದ್ದು, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು, ಇನ್ನಿತರೆ ಸಮಸ್ಯೆಗಳೆಲ್ಲವೂ ಕೂಡ ಈ ಒಂದು ಸಕ್ಕರೆ ಕಾಯಿಲೆ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆಯನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ ಲಭ್ಯವಿದೆ. ಹಾಗಾಗಿ ತಪ್ಪದೇ ಸ್ವೀಕರಿಸಿ. ಮತ್ತು ಉದಯಂ ಧೋತೀಸ್ ಆ್ಯಂಡ್ ಶರ್ಟ್ಸ್. ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಪಾಲ್ಗುಣ ಮಾಸದ ಗುರುವಾರ, ಗುರುಗಳನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ, ಶಂಕರ ಮಧ್ವಾರ ಮನುಜಾಚಾರ್ಯರನ್ನು ಸ್ಮರಿಸ್ತಕ್ಕಂಥ ವಾರ, ಗುರು ರಾಯರನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ, ಭಗವಾನ್ ಶಿರಡಿ ಸದ್ಗುರು ಸಾಯಿಬಾಬಾರವರನ್ನು ಪ್ರಾರ್ಥನೆಯನ್ನು ಮಾಡ್ತಾ, ದತ್ತಾತ್ರೇಯರ ಅನುಗ್ರಹವನ್ನು ಪಡ್ಕೊಳ್ತಾ, ನಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮ ಬೆಳಗಿನ ಜಾವದ ಮಹರ್ಷಿವಾಣಿ ನೇರಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಗುರುವಾರ, ಗುರುವಿನ ಮಾರ್ಗದರ್ಶನ ಇಲ್ಲ ಅಂತಂದರೆ ನಾವು ಏನನ್ನೂ ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ಳಿಕ್ಕಾಗೋದಿಲ್ಲ. ಅಂತಹ ಗುರುಗಳನ್ನು ನಾವೆಲ್ಲರೂ ಕೂಡ ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ನಾವು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಗುರುಮುಖೇನ ಪಾಠವನ್ನು ನಾವು ಅನುಭವಿಸ್ತಾ, ಅವರ ಅನುಗ್ರಹವನ್ನು ಪಡ್ಕೊಳ್ತಾ, ಅವರನ್ನು ಸ್ಮರಿಸ್ತಾ ನಾವು ಮುಂದೆ ನಡೆದಿದ್ದೇ ಆದರೆ ನಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಕಾರ್ಯಸಿದ್ಧಿ ಆಗುತ್ತೆ. ಅದನ್ನು ಹೊರತುಪಡಿಸಿ ನಾನೇ ಗುರು, ನನಗಿನ್ನ ಗುರು ಇನ್ಯಾರಿದ್ದಾರೆ, ನಾನೇ ಎಲ್ಲವನ್ನೂ ಕೂಡ ತಿಳಿದಿರ್ತಕ್ಕಂಥವನು, ನಾನು ಸರ್ವವಿದ್ಯೆಯನ್ನೂ ಕೂಡ ನಾನು ಪಾರಗತ ಮಾಡಿರ್ತಕ್ಕಂಥವನು, ನನಗಿನ್ಯಾರ ಅಗತ್ಯವೂ ಇಲ್ಲ, ಯಾರ ಸಹಾಯವೂ ಬೇಡ ಎಂಬತಕ್ಕಂಥ ಒಂದು ಆ ನಾನು ಎಂಬತಕ್ಕಂಥ ಒಂದು ಮನದಿಂದ ನಾವು ಮುಂದೆ ನಡೆದಿದ್ದೆ ಆದರೆ ಕೆಲಸ ಮಾಡ್ತೀವಿ ಇಲ್ಲ ಅಂತಲ್ಲ, ಆದರೆ ಅದರ ಕಾರ್ಯಸಿದ್ಧಿಯ ಫಲಾಫಲಗಳನ್ನು ಅನುಭವಿಸ್ತಕ್ಕಂಥದ್ದು ಮಾತ್ರ ಎಲ್ಲೋ ಒಂದು ಕಡೆ ಕಷ್ಟಕರ. ಹಾಗಾಗಿ ಗುರುಗಳ ಅನುಗ್ರಹ ನಮಗಿದ್ರೆ ನೋಡಿ, ಕೆಲಸ ಏನು ಯಾರು ಬೇಕಾದರೂ ಮಾಡ್ತಾರೆ. ಕಸ ಗುಡಿಸೋದು ಎಲ್ಲರೂ ಮಾಡ್ತಾರೆ, ಇಲ್ಲ ಅಂತಲ್ಲ. ಕಸ ಇವತ್ತು ನಾನು ಗುಡಿಸ್ತೀನಿ, ಎಲ್ಲರೂ ಗುಡಿಸ್ತಾರೆ. ಆದರೆ ಕಸವನ್ನು ಗುಡಿಸ್ಲಿಕ್ಕೆ ಒಂದು ರೀತಿ ನೀತಿ ಇದೆ. ಆ ಪರಕೆಯನ್ನು ಹಿಡಿತಕ್ಕಂಥದ್ದು ಒಂದು ಕಲೆ. ಪರಕೆಯನ್ನು ಸುಮ್ಮನೆ ನಾವು ಹಿಂಗಂದ್ರಂಗೆ ಹಿಡ್ಕೊಂಡು ಕಸವನ್ನು ಗುಡಿಸಿದ್ರೆ ಒಂದಿಷ್ಟು ಕಸ, ಮೇಲ್ಕಸ ಮಾತ್ರ ನಮಗೆ ಕಣ್ಮುಂದೆ ಕಾಣಿಸ್ತಕ್ಕಂಥದ್ದೆಲ್ಲ ಬರುತ್ತೆ, ಆದರೆ ಒಂದಿಷ್ಟು ಧೂಳು ಹಾಗೆ ಉಳ್ಕೊಂಬಿಡುತ್ತೆ. ಅದನ್ನು ಪರಕೆಯನ್ನು ಹಿಡಿಯುವ ರೀತಿ ಕರೆಕ್ಟಾಗಿ ಆ ಒಂದು ಕ್ರಮಶಿಕ್ಷಣವನ್ನು ನಾವು ಕಲಿತರೆ, ಅದರ ಒಂದು ಅನುಭವ ಇರ್ತಕ್ಕಂಥವ್ರು ನೋಡಪ್ಪ ಪರಕೆಯನ್ನು ಹಿಡ್ಕೊಳ್ತಕ್ಕಂಥದ್ದು ಈ ರೀತಿಯಲ್ಲ, ಈ ರೀತಿಯಾಗೇ ಹಿಡ್ಕೊಳ್ಬೇಕು ಎಂಬತಕ್ಕಂಥ ಒಂದು ಕ್ರಮಶಿಕ್ಷಣವನ್ನು ಕೊಡ್ತಕ್ಕಂಥವನೇ ಗುರು. ಆ ಕ್ರಮಶಿಕ್ಷಣವನ್ನು ಕೊಡ್ತಕ್ಕಂಥವನು ಗುರು ಅಂತಂದ ಮೇಲೆ ಈ ಗುರುವಿನ ಸ್ಥಾನಕ್ಕೆ ಜಾತಿ, ಮತ, ಪಂಥ, ಮೇಲು ಕೀಳು, ವಯಸ್ಸು, ಆಸ್ತಿ, ಅಂತಸ್ತು ಯಾವುದು ಕೂಡ ಇಲ್ಲ. ನನಗಿನ್ನ ವಯಸ್ಸಿನಲ್ಲಿ ಕಿರಿಯ ಆತ ನನಗೇನಾದರೂ ಹೇಳ್ಕೊಡ್ತಾ ಇದ್ದಾನೆ ಅಂತಂದರೆ ಆತನು ನನ್ನ ಗುರುನೇ. ವಯಸ್ಸಿನಲ್ಲಿರ್ತಕ್ಕಂಥವ್ರು ಹಿರಿಯರು, ಅವರೇನಾದ್ರು ತಿಳಿಸ್ತಾ ಇರ್ತಕ್ಕಂಥವ್ರು ಇದ್ದಾರೆ, ಅವರು ನನಗೆ ಗುರುನೇ. ಕೆಲವೊಂದಷ್ಟು ಸತಿ ನಮಗೆ ಗೊತ್ತಿದ್ದು ನಾವು ತಪ್ಪು ಮಾಡ್ತೀವಿ, ಅದರ ವಿದ್ಯೆಯಲ್ಲಿ ಅರಿವಿದ್ದು ನಾವು ಎಡುತ್ತೀವಿ. ಆ ಎಡುವತಕ್ಕಂಥದ್ದನ್ನು ತೀಡ್ತಕ್ಕಂಥವನೂ ಕೂಡ ಗುರುನೇ ಆ ಕ್ಷಣ.
ಯಾರಾದರೂ ಬಂದು ನಾವು ಕೆಲಸವನ್ನು ಮಾಡಬೇಕಾದ್ರೆ ಸ್ವಲ್ಪ ಸಮಸ್ಯೆಗಳೇನಾದರೂ ಮಾಡಿದಾಗ, ಇಲ್ಲ ಅಂತಂದರೆ ಒಂಚೂರು ಏನಾದರೂ ತಪ್ಪು ಮಾಡಿದಾಗ, ಯಾರಾದರೂ ಬಂದು ನಮಗೆ ದಂಡಿಸಿದಾಗ ಆ ಕ್ಷಣ ನಾವು ಅವ್ರನ್ನ ದೂಷಿಸಬಾರ್ದು, ದೂರ ತಳ್ಳಬಾರ್ದು. ನಮ್ಮಲ್ಲಿ ನಾವಿನ್ನೆಷ್ಟೇ ಪ್ರವೀಣರಾಗಿದ್ರೂ ಕೂಡ ಮನುಷ್ಯ ಅಂತಂದ ಮೇಲೆ ಒಂದಲ್ಲ ಒಂದು ಜಾಗದಲ್ಲಿ ಎಡುತ್ತಾರೆ. ಈಗ ಕಳ್ಳ ಅಂತಂದ ಮೇಲೆ ಆ ಕಳ್ಳ ಮಾಡ್ತಕ್ಕಂಥ ಆತನ ಒಂದು ಕಳ್ಳತನ ಏನಿದೆ, ಆ ಕಳ್ಳತನವನ್ನು ಮಾಡ್ತಕ್ಕಂಥವನು ಎಷ್ಟೇ ನಿಪುಣನಾಗಿ, ಇನ್ನೆಷ್ಟೇ ಅವನು ಅದ್ಭುತವಾಗಿ ಅವನ ಕಲ್ತು ವಿದ್ಯೆಯೆಲ್ಲ ಖರ್ಚು ಮಾಡಿ ತಲೆ ಉಪಯೋಗಿಸಿ ಆತ ಕಳ್ಳತನವನ್ನು ಮಾಡಿದ್ರೆ ಎಲ್ಲೋ ಒಂದು ಕಡೆ ಒಂದು ಕುರುಹುಗಳನ್ನು ಬಿಟ್ಕೊಟ್ಟಿರ್ತಾನೆ, ಇಲ್ಲ ಅಂತಂದರೆ ಒಂದು ಸುಳುವನ್ನು ಬಿಟ್ಕೊಡ್ತಾನೆ. ಹಾಗಾಗಿ ಮಾನವರು ಅಂತಂದ್ಮೇಲೆ ನಾವು ಹಾಗೆ, ನಾವು ಎಷ್ಟೇ ಅದ್ಭುತವಾಗಿ ಅದನ್ನು ಇನ್ನಷ್ಟು ಸುಲಲಿತವಾಗಿ ಈಸಿಯಾಗಿ ಒಂದು ಚೂರು ಕೂಡ ಒಂದು ಲೋಪದೋಷ ಬರದೇ ಇರೋ ರೀತಿ ನಾವು ಕೆಲಸವನ್ನು ಮಾಡ್ತೇವೆ ಅಂತಂದರೆ ಅದು ಅಸಾಧ್ಯ. ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಎಡುತ್ತೀವಿ. ಆ ಎಡುವಿಕೆಯನ್ನು ಯಾರು ಗುರುತಿಸಿ ನಮಗೆ ಪಾಠವನ್ನು ಹೇಳ್ತಾರೋ ಅವರೇ ಗುರುಗಳು. ಆ ಕ್ಷಣ ನಾವೇನಾದರೂ ನನಗೆ ಗೊತ್ತಿರೋದೆ ಬಾಪ, ನೀನೇನು ಅದನ್ನು ಹೇಳ್ತೀಯ ಅನ್ನೋ ರೀತಿ ನಾವು ಉದಾಸೀನದ ಮಾತೇನಾದರೂ ಆಡಿದ್ರೆ ಅಲ್ಲೇ ನಾವು ಎಡುತ್ತಕ್ಕಂಥದ್ದು. ವಿಚಾರ ಚಿಕ್ಕದಿರಲಿ ದೊಡ್ಡದಿರಲಿ, ಯಾರಿಗೆ ಏನೇ ಹೇಳಲಿ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ಎಲ್ರಿಗೂ ಕೂಡ ಕಿವಿ ಕೊಡಿ. ಭಗವಂತ ಸುಂದರವಾಗಿ 2 ಕಿವಿ ಕೊಟ್ಟಿದ್ದ ನಮಗೆ. ಏನಕ್ಕೆ? ಒಂದು ಕಿವಿಲಿ ಕೇಳಬೇಕು, ಒಂದು ಕಿವಿಲಿ ಬಿಡಬೇಕು. ಒಂದು ಕಿವಿಲಿ ಕೇಳಬೇಕು, ಇನ್ನೊಂದು ಕಿವಿಲಿ ಬಿಟ್ಟು ಹಾಕಬೇಕು. ಇದನ್ನು ಎಲ್ಲರೂ ಹಿರಿಯರು ಕೂಡ ಸಾಕಷ್ಟು ಸತಿ ಒಂದು ಮಾತು ಹೇಳ್ತಾರೆ. ತೀರಾ ಮನಸ್ಸಿಗೆ ನೋವಾದಾಗ, ಇಲ್ಲ ಅಂತಂದರೆ ಯಾರಾದರೂ ಬಂದು ಏನಾದರೂ ಅಂದಾಗ ನಮಗೆ ಸಮಾಧಾನ ಪಡಿಸ್ಲಿಕ್ಕೆ ಹಿರಿಯರು ನಮಗೊಂದು ಮಾತು ಹೇಳ್ತಾರೆ. ಯಾಕಯ್ಯ ಬೇಜಾರು ಮಾಡ್ಕೊತೀಯ, ಅವ್ರು ಏನಯ್ಯ ಅಂದರು, ಈ ಕಿವಿಲ್ ಕೇಳಿ ಕಿವಿಲ್ ಬಿಡಯ್ಯ, ಯಾಕೆ ತಲೆ ಕೆಡಿಸ್ಕೊಂತೀಯ, ಆ ಒಂದು ಸಮಾಧಾನದ ಮಾತನ್ನು ಹಾಡ್ತಾರೆ. ಹಾಗಾಗಿ ನೋಡಿ, ಭಗವಂತ ಇವತ್ತಿನ ದಿವಸ ನಾನು ಹೇಳ್ತಾ ಇದ್ದೀನಿ, ಭಗವಂತ ಸುಂದರವಾಗಿ 2 ಕಿವಿ ಕೊಟ್ಟಿದ್ದಾನೆ. ಈ ಕಿವಿಲ್ ಕೇಳಿ, ಈ ಕಿವಿಲ್ ಬಿಡಿ. ಯಾವುದು ಬೇಕು ಅನ್ಸುತ್ತೋ ಈ ಕಿವಿಲ್ ಕೇಳಿ ಅದನ್ನು ತಲೆಗೆ ತಗೊಳ್ಳಿ, ಅದಾದ್ಮೇಲೆ ಅದನ್ನು ಮನಸ್ಸಿಗೆ ತಗೊಳ್ಳಿ. ಸುಮಾರು ಜನ ಏನು ಮಾಡ್ಬಿಡ್ತೀರಿ, ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ಬಿಡ್ತೀರಿ, ಜಾಗದಲ್ಲೇ ಕೂತ್ಕೊಂಡ್ಬಿಡ್ತೀರಿ. ಹಾಗಾಗಿ ಇಂಥ ಸಮಸ್ಯೆಗಳಿಂದ ದೂರ ಆಗಬೇಕು ಅಂತಂದರೆ, ಆ ಗುರುವಿನ ಆ ಸ್ಥಾನದ ಬೆಲೆ ನಮಗೆ ಅರಿವಾಗಬೇಕು ಅಂತಂದರೆ, ಮೊದಲನೇದಾಗಿ ಮನುಷ್ಯನಲ್ಲಿ ನಾನು ಎಂಬತಕ್ಕಂಥದ್ದು ಪಕ್ಕಕ್ಕೆ ಸರಿಸಿಬಿಡ್ಬೇಕು. ಯಾವಾಗ ಮನುಷ್ಯನಲ್ಲಿ ನಾನು ಎಂಬತಕ್ಕಂಥದ್ದು ಬರುತ್ತೋ ಆ ಗುರುವಿನ ಸ್ಥಾನಕ್ಕೆ ಅರ್ಥವನ್ನು ನಮ್ಮ ಕೈಯಾರೆ ಸ್ವತಃ ನಾವೇ ಕಳೆದು ಬಿಡ್ತೀವಿ. ಆ ಸ್ಥಾನನೇ ಕಳೆದು ಬಿಡ್ತೀವಿ ನಾವು. ಯಾಕೆ ಹೇಳಿ? ನಮಗೆಲ್ಲವೂ ಕೂಡ ಗೊತ್ತಿರುತ್ತಲ್ಲ. ಅವಾಗ ನಾನು ಅನ್ನೋದು ಮನಸ್ಸಿಗೆ ಬಂದಾಗ, ನಾನು ಅಂತಂದ್ಮೇಲೆ ನಾನೊಬ್ಬನೇ, ನನಗೆ ಮಿಂಚಿರ್ತಕ್ಕಂಥವ್ರು, ನನಗೆ ಮೀರಿರ್ತಕ್ಕಂಥವ್ರು ಯಾರೂ ಇಲ್ಲ. ಆ ನಾನು ಎಂಬತಕ್ಕಂಥದ್ದನ್ನು ಪಕ್ಕಕ್ಕೆ ತೆಗೆದು, ಆ ಈಗೋ ಎಂಬತಕ್ಕಂಥದ್ದನ್ನು ಪಕ್ಕಕ್ಕೆ ತೆಗೆದು, ಎಂಥದ್ದೇ ಪರಿಸ್ಥಿತಿ ಬಂದ್ರೂ ಕೂಡ ಗುರುವಿನ ಮಾರ್ಗದರ್ಶನದೊಂದಿಗೆ ನಾವು ಮುನ್ನಡೆದಿದ್ದೆ ಆದರೆ ಹೇಳ್ತೀನಿ ಕೇಳಿ, ನಮ್ಮ ಬದುಕು ಸುಖಮಯವಾಗಿರ್ತಕ್ಕಂಥದ್ದಿರುತ್ತೆ, ಬಹಳ ಸಂತೋಷವಾಗಿರ್ತಕ್ಕಂಥದ್ದಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುವಾರ ಗುರುಗಳ ಅನುಗ್ರಹ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುವಾರ ಗುರುಗಳನ್ನು ಗೌರವಿಸಬೇಕು, ಗುರುಗಳನ್ನು ಆರಾಧಿಸಬೇಕು, ಗುರುಗಳ ಸ್ಥಾನವನ್ನು ಸ್ಥಿರವಾಗಿ ನಮ್ಮ ಮನಸ್ಸಿನಲ್ಲಿ ನಾವು ನೆಲೆಗೊಳಿಸಬೇಕು ಅಂತಂದರೆ, ಅವರಿಗೆ ನಾವು ಗೌರವವನ್ನು ಕೊಡಬೇಕು ಅಂತಂದರೆ, ಮೊದಲನೇದಾಗಿ ಆ ಗುರುವಿನ ಪದದ ಅರ್ಥವನ್ನು ನಾವು ತಿಳ್ಕೊಳ್ಬೇಕಂತಂದರೆ ಮೊದಲನೇದಾಗಿ ನಾನು ಎಂಬತಕ್ಕಂಥದ್ದನ್ನು ನಾವು ತೆಗೆದುಹಾಕಬೇಕು. ಯಾವಾಗ ನಾನು ಎಂಬತಕ್ಕಂಥದ್ದನ್ನು ತೆಗೆದು ಹಾಕ್ತೀವೋ ಆಗ ಆಟೋಮೆಟಿಕ್ಕಾಗಿ ಗುರುಗಳ ಬೆಲೆ ಏನು, ಆ ಸ್ಥಾನಕ್ಕಿರ್ತಕ್ಕಂಥ ಬೆಲೆ ಏನು ಎಂಬತಕ್ಕಂಥದ್ದರ ಅರಿವು ಮೊದಲನೇದಾಗಿ ನಮಗೆ ಗೊತ್ತಾಗುತ್ತೆ. ಈ ಒಂದು ವಿಚಾರವನ್ನು ತಿಳಿಸ್ತಾ ಇದ್ದೆ. ಅದರ ಜೊತೆಗೆ ಲಕ್ಷ್ಮೀ ಭೂವರಹ ಸ್ವಾಮಿಯ ರಕ್ಷಾಮಂಡಲ, ಅದ್ರ ಬಗ್ಗೆ ಅಂತೂ ನಾನು ತಿಳಿಸಲೇಬೇಕು. ನಿನ್ನೆಯ ಕಾರ್ಯಕ್ರಮದಲ್ಲೂ ಕೂಡ ಗುರುಜಿಯವರು ಇದ್ರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರು. ಹಾಗಾಗಿ ಭೂವರಹ ರಕ್ಷಾಮಂಡಲದ ಬಗ್ಗೆ ಅಂತೂ, ಯಾಕೆ ಅಂತಂದರೆ ಇವತ್ತಿನ ದಿವಸ ರಾಜ್ಯದ ಜನ ಹೇಗೆ ಭೂವರಾಹ ಸ್ವಾಮಿಯ ದೇವಸ್ಥಾನಕ್ಕೆ ಬಂದು ಭಗವಂತನನ್ನು ದರ್ಶನ ಮಾಡಿ ಅವರ ಇಷ್ಟಾರ್ಥಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಾ ಇದ್ದಾರೋ, ಅದೇ ರೀತಿ 48 ದಿನಗಳ ಕಾಲದ ಮಂಡಲಾನುಷ್ಠಾನವನ್ನು ಆಚರಣೆಯನ್ನು ಮಾಡಿ ಆ 48 ದಿನ ಸಂಪೂರ್ಣವಾಗಿ ಪೂರೈಸುವಷ್ಟರಲ್ಲಿ ಅವರ ಕೆಲಸಗಳನ್ನು ಕಾರ್ಯಸಿದ್ಧಿ ಮಾಡಿಕೊಂಡಿರ್ತಕ್ಕಂಥವ್ರು ಸಹಸ್ರಾರು ಮಂದಿ, ಸಾಕಷ್ಟು ಮಂದಿ. ಹಾಗಾಗಿ ಇಂತಹ ಶಕ್ತಿಯುತವಾಗಿರ್ತಕ್ಕಂಥ ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ಶಕ್ತಿ ಭೂವರಹ ಸ್ವಾಮಿಯ ರಕ್ಷಾಮಂಡಲ ಇವತ್ತಿನ ದಿವಸ ಎಷ್ಟೋ ಜನರ ಮನೆಗೆ ಬೆಳಕಾಗಿರ್ತಕ್ಕಂಥದ್ದಿದೆ. ಒಂದಿಷ್ಟು ಜನ 48 ದಿನಗಳ ಕಾಲ ಮಂಡಲಾನುಷ್ಠಾನದ ಪೂರೈಸೋದ್ರೊಳಗಡೆ ಅವರ ಇಷ್ಟಾರ್ಥಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಂಡಿದ್ದಾರೆ. ಒಂದಿಷ್ಟು ಜನ ಎಷ್ಟೋ ವರ್ಷಗಳಿಂದ ಕೆಲಸ ಪ್ರಾರಂಭನೇ ಆಗದೇ ಇರತಕ್ಕಂಥ ಎಷ್ಟೋ ಕೆಲಸಗಳು ಪ್ರಾರಂಭ ಆಗಿರ್ತಕ್ಕಂಥದ್ದಿದೆ. ಒಂದಿಷ್ಟು ಜನ ಹೇಳ್ತಾರೆ, ಗುರುಗಳೇ ನಮ್ಮ ಕೆಲಸ ಏನೋ ಪ್ರಾರಂಭ ಆಗಿದೆ, ಅದನ್ನೇನು ಸಂಪನ್ನಗೊಳ್ಳಬೇಕು ಗುರುಗಳೇ, ಆದರೆ 48 ದಿವಸ ಸಂಪನ್ನ ಆಗೋಗಿದೆ, ಆದರೆ ನನಗೆ
ಭೂವರಹಸ್ವಾಮಿಯ ರಕ್ಷಾಮಂಡಲವನ್ನು ನಿಮ್ಮ ಒಂದು ಸಾನ್ನಿಧ್ಯಕ್ಕೆ ತೊಗೊಂಡು ಬಂದು ವಾಪಸ್ ಅದನ್ನು ಕೊಡಲಿಕ್ಕೆ ನನಗೆ ಮನಸ್ಸಾಗ್ತಾ ಇಲ್ಲ. ಪ್ರತಿನಿತ್ಯ ಪೂಜಾನುಷ್ಠಾನವನ್ನು ಮಾಡ್ತಾ ಇದ್ದೇವೆ. ನನಗಾಗಲಿ, ಈ ಒಂದು ಪೂಜೆಗಾಗಲಿ, ಇಲ್ಲಿರ್ತಕ್ಕಂಥ ಸಾಲಿಗ್ರಾಮಕ್ಕಾಗಲಿ, ಮೃತ್ತಿಗೆ ಪೂಜಾನುಷ್ಠಾನಕ್ಕಾಗಲಿ ಏನೋ ಒಂದು ರೀತಿ ಸಂಬಂಧ ಕ್ರಿಯೇಟ್ ಆಗೋಗಿದೆ. ಆ ಒಂದು ಬಾಂಧವ್ಯ ಕ್ರಿಯೇಟ್ ಆಗಿದೆ ಗುರುಗಳೇ. ಇದೇನೋ ಒಂದು ರೀತಿ ನಮ್ಮ ಮನೆಯಲ್ಲಿರ್ತಕ್ಕಂಥದ್ದು ಏನೋ ಒಂದನ್ನು, ನಮ್ಮ ಮನೆಯಲ್ಲಿ ನಮ್ಮ ಜೊತೆನೇ ಇರ್ತಕ್ಕಂಥವ್ರು ಯಾರೋ ಒಬ್ಬರನ್ನ ನಾವು ಮತ್ತೆ ಕಳಿಸ್ಕೊಡ್ತಾ ಇದ್ದೀವೇನೋ ಅನ್ನೋ ಒಂದು ರೀತಿ ಭಾವನೆ ಆಗ್ತಾ ಇದೆ. ನಮ್ಗೆ ಇದನ್ನು ಕಳಿಸ್ಕೊಡ್ಲಿಕ್ಕೆ ಮನಸ್ಸಾಗ್ತಾ ಇಲ್ಲ ಎಂಬತಕ್ಕಂಥ ಒಂದು ಮನದಾಳದ ಮಾತನ್ನು ಕೂಡ ವ್ಯಕ್ತಪಡಿಸ್ತಾರೆ ಜನ. ಅಂತಂದರೆ ಭೂವರಹ ರಕ್ಷಾಮಂಡಲ ಇವತ್ತಿನ ದಿವಸ ಹೇಗೆ ಅಂತಂದರೆ, ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಮಾತ್ರ ಸ್ಪಂದಿಸ್ತಕ್ಕಂಥದ್ದಲ್ಲ, ನೊಂದಿರ್ತಕ್ಕಂಥವ್ರಿಗೂ ಕೂಡ, ಮನಸ್ಸಿನಲ್ಲಿ ಸಾಕಷ್ಟು ವಿಚಾರಗಳಿಗೆ ನೋವಿಟ್ಕೊಂಡಿರ್ತಕ್ಕಂಥವ್ರನ್ನೂ ಕೂಡ, ಏನೇ ಇರಲಿ ಒಂದು ಸತಿ ರಕ್ಷಾಮಂಡಲ ನಿಮ್ಮ ವಾಸ್ತುಗೃಹದಲ್ಲಿದ್ದಾಗ ಭಗವಂತನ ಮುಂದೆ ಕೂತು, ಭಗವಂತ ಇಂಥದ್ದೊಂದು ನೋವನ್ನು ನಾನು ಅನುಭವಿಸ್ತಾ ಇದ್ದೀನಪ್ಪ, ಬಹಳ ನೋವಾಗ್ತಾ ಇದೆ, ತುಂಬ ಮನಸ್ಸಿಗೆ ನೋವಾಗ್ತಾ ಇದೆ, ಈ ಒಂದು ನೋವಿನಿಂದ ನಾನು ಆದಷ್ಟು ಬೇಗ ಆಚೆ ಬರಬೇಕು ಅಂತಂದಾಗ ಭಗವಂತ ಆದಷ್ಟು ಬೇಗ ಅದಕ್ಕೊಂದು ದಾರಿಯನ್ನು ಕೂಡ ಕರುಣಿಸ್ತಕ್ಕಂಥವ್ರಿದ್ದಾನೆ. ಅಂತಹ ಶಕ್ತಿಯುತವಾಗಿರ್ತಕ್ಕಂಥ ಭೂವರಹ ರಕ್ಷಾಮಂಡಲ ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಇದೆ, ಈಗಲೂ ಕೂಡ ಅವಕಾಶ ಇದೆ. ಅದೇ ಸೇಮ್ ದೂರವಾಣಿ ಸಂಖ್ಯೆಗೆ ತಾವು ವಾಟ್ಸಪ್ನ ಮುಖಾಂತರ ಒಂದು ಫೋಟೋ, ನಿಮ್ಮ ಅಡ್ರೆಸ್ಸು ಇದೆಲ್ಲವನ್ನೂ ಕೂಡ ಕಳಿಸ್ಕೊಡಿ. ಆದರೆ ಒಂದು ಹೇಳ್ತೇನೆ, ಆತ್ರ ಪಡಬೇಡಿ. ಏನೇ ವಿಚಾರ ಆದ್ರೂ ಕೂಡ ಒಂದಲ್ಲ ಎರಡು ಸತಿ ಪರಿಶೀಲಿಸಿ. ನೀವು ದೂರವಾಣಿ ಸಂಖ್ಯೆಗೆ ವಾಟ್ಸಪ್ನ ಮುಖಾಂತರ ಮೆಸೇಜನ್ನು ಹಾಕಬೇಕಾದ್ರೂ ಕೂಡ ನಮ್ಮ ಆಶ್ರಮದ ಸಿಬ್ಬಂದಿಗಳ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ತಾವು ಮತ್ತೊಮ್ಮೆ ಬಾಯ್ಬಿಟ್ಟು ಕೇಳಿ, ಇದು ನಿಜವಾಗ್ಲೂ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಮೇನಾ ಅಂತ ಹೇಳಿ. ಯಾಕೆ ಅಂತಂದರೆ ಇವತ್ತಿನ ದಿವಸಮಾನಗಳಲ್ಲಿ ಏನಾಗೋಗಿದೆ ಅಂತಂದರೆ, ಪ್ರತ್ಯಕ್ಷವಾಗಿ ಕಂಡ್ರೂ ಕೂಡ ಅದನ್ನು ನಾವು ಪರೀಕ್ಷೆ ಮಾಡಿ ನೋಡಬೇಕಾಗತ್ತೆ. ಆ ರೀತಿ ಆಗೋಗಿದೆ ಪರಿಸ್ಥಿತಿ. ಭೂವರಹ ರಕ್ಷಾಮಂಡಲವನ್ನು ಕೂಡ ಬಿಟ್ಟಿಲ್ಲ ಇವತ್ತಿನ ದಿವಸ ಜನ. ಅದನ್ನು ಕೂಡ ಡ್ಯೂಪ್ಲಿಕೇಟ್ ಮಾಡಿ ಜನರ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಭಾವನೆಗಳನ್ನು ಬದಲಾಯಿಸ್ತಾ ಇದ್ದಾರೆ. ಇದರಲ್ಲಿರ್ತಕ್ಕಂಥ ಒಂದು ಆ ಶಕ್ತಿಯನ್ನು ಬದಲಾಯಿಸ್ತಾ ಇದ್ದಾರೆ. ಅದನ್ನು ಇನ್ನೇನೋ ನಕಲಿ ಮಾಡಿ ತಮ್ಮೆಲ್ಲರಿಗೂ ಕೂಡ ದಾರಿ ತಪ್ಪಿಸ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಸಾಕಷ್ಟು ಹೆಚ್ಚಿನ ಕ್ರಮವನ್ನು ಕೂಡ ನಾವು ಕೂಡ ತೆಗೆದುಕೊಂಡಿದ್ದೇವೆ. ಹಾಗಾಗಿ ದೂರವಾಣಿ ಸಂಖ್ಯೆಗೆ ವಾಟ್ಸಪ್ನ ಮುಖಾಂತರ ತಾವು ಮೆಸೇಜನ್ನು ಕಳಿಸಿ, ಅಡ್ರೆಸ್ಸನ್ನು ಕಳಿಸಿ, ಭೂವರಹ ರಕ್ಷಾಮಂಡಲವನ್ನು ನಿಮ್ಮ ವಾಸ್ತುಗೃಹಕ್ಕೆ ತಾವೇ, ನೀವಿರುವ ಜಾಗಕ್ಕೆ ನಾವೇ ಕಳಿಸ್ಕೊಡ್ತೀವಿ. ಭಗವಂತನ ಪೂಜಾನುಷ್ಠಾನವನ್ನು ಸಲ್ಲಿಸಿ ನೀವೂ ಕೂಡ ರಕ್ಷಾಮಂಡಲದ ಸಂಪೂರ್ಣ ಕೃಪಾಶೀರ್ವಾದವನ್ನು ಪಡ್ಕೊಳ್ಳಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ, ಲಕ್ಷ್ಮೀ ಭೂವರಹ ಸ್ವಾಮಿಯ ಅನುಗ್ರಹ ಸದಾಕಾಲ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ, ಇನ್ನು ಈಗ ಗುರುವಾರ ನಮ್ಮ ಪ್ರೀತಿಯ ಗುರುಗಳನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಇದೀಗ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಋತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರು ರಾಘವೇಂದ್ರಾಯ ನಮಃ, ಗುರು ರಾಘವೇಂದ್ರಾಯ ನಮಃ, ಗುರು ರಾಘವೇಂದ್ರಾಯ ನಮಃ. ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಶಂಕರ ಮಧ್ವ ರಾಮಾನುಜಾಚಾರ್ಯ ಮಹಾರಾಜ್ ಕಿ ಜೈ. ಜಗದ್ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ, ಗುರುವಿನ ವಾಕ್ಯ, ಗುರುವಿನ ಅನುಗ್ರಹ, ಯಾವತ್ತೂ ಗುರುವಿನ ಮಾರ್ಗದರ್ಶನ, ಗುರು ಒಬ್ಬ ನಮ್ಮ ಜೊತೆಲಿದ್ದಾರೆ ಅಂದರೆ ಆ ಗುರುವಿನ ವಾಕ್ಯವನ್ನು ನಾವು ಆಲಿಸಿದರೆ, ಅಥವಾ ಗುರುವಿನ ಆ ಆಶೀರ್ವಾದ ನಮಗಿದ್ದರೆ, ಗುರುವಿನ ಕಾರುಣ್ಯದಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಸಹಿತ ನಾವು ಗೆಲ್ಲಬಹುದು. ನಮಗೆ ಎಲ್ಲ ಮಾರ್ಗಗಳು ನಮಗೆ ಗೊತ್ತಿರುತ್ತೆ, ಎಲ್ಲ ಮಾರ್ಗವನ್ನು ನಾವು ಅನುಸರಿಸಿರ್ತೀವಿ, ಎಲ್ಲ ಮಾರ್ಗ ನಮಗೆ ಗೊತ್ತಿರುತ್ತೆ. ಆದರೆ ಎಲ್ಲ ಮಾರ್ಗದ ಜೊತೆಗೆ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಅಮೂಲ್ಯವಾದಂಥ ಕ್ಷಣ ಯಾವ ಸಮಯ ಅನ್ನೋದಿದೆಯಲ್ಲ, ಅಥವಾ ಯಾವ ಸಮಯದಲ್ಲಿ ಈ ಒಂದು ತೀರ್ಮಾನ ನಾವು ತೊಗೊಳ್ಬೇಕು ಅಂದರೆ ಅದು ಗುರುವಾಕ್ಯದಲ್ಲೇ ಬಂದರೆ ಚೆನ್ನ. ಅದಕ್ಕೆ ಸಾಕಷ್ಟು ಜನ ತಿಳಿದಿರ್ತಕ್ಕಂಥವ್ರು ಹೇಳ್ತಾರೆ, ಎಲ್ಲರೂ ಹೇಳುವಂಥದ್ದು, ಎಲ್ಲರ ಅಭಿಮತ ಒಂದೇ, ನಾವು ಎಷ್ಟೇ ಇದ್ದರೂ, ನಮಗೆ ಏನೇ ಜ್ಞಾನ ಇದ್ದರೂ ಜ್ಞಾನದ ಜೊತೆಗೆ ಗುರುವಿನ ಅನುಗ್ರಹ ಒಂದಿರಬೇಕು ಅಂತ ಹೇಳ್ತಾರೆ. ಗುರುವಿನ ಅನುಗ್ರಹ ಒಂದಿದ್ದರೆ, ಗುರುವಿನ ಕಾರುಣ್ಯವೆಂದಿದ್ದರೆ, ಗುರುವಿನ ದೃಷ್ಟಿ ನಮ್ಮ ಮೇಲಿದ್ದರೆ ಆಗಷ್ಟೇ ನಮ್ಮ ಜೀವನದ ಅತ್ಯಮೂಲ್ಯವಾದಂತಹ ಕ್ಷಣಗಳನ್ನು ನಾವು ಸಿದ್ಧಿಪಡಿಸ್ಕೊಳ್ಬಹುದು. ಅಂತಹ ವಿಶೇಷವಾಗಿರ್ತಕ್ಕಂಥ ಈ ಶುಭ ಗುರುವಾರ ತಮ್ಮೆಲ್ಲರ ಜೀವನ ಒಳ್ಳೆಯ ಯಶಸ್ಸಾಗಲಿ.
ನೀವು ಮಾಡುವಂಥ ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ನಿಮ್ಮ ಒಂದು ಧರ್ಮದ ಗುರುಗಳ ಅನುಗ್ರಹದಿಂದ, ನೀವು ನಂಬಿರ್ತಕ್ಕಂಥ ಗುರುವಿನ ಅನುಗ್ರಹದಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗಲಿ ಎಂಬತಕ್ಕಂಥದ್ದೊಂದು ಮಹಾ ಚಿಂತನೆಯನ್ನು ಮಾಡಿ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಹಾಗೆ ಇನ್ನೇನು ಆಗೋಯಿಗೋ ಅಂದರೆ ನಮ್ಮ ಯುಗಾದಿ ಹಬ್ಬ ಅಂದರೆ ವರ್ಷದ ಆದಿ ಯುಗಾದಿ ಒಂದು ಪ್ರಾರಂಭದ ಆ ಸುಂದರವಾದ ಕ್ಷಣ ನಾವೆದುರು ನೋಡ್ತಾ ಇದ್ದೇವೆ. ಅದಕ್ಕೂ ಮುನ್ನ ಬರ್ತಕ್ಕಂಥ ಹುಣ್ಣಿಮೆ ಅಂತಕ್ಕಂಥದ್ದು ಕಾಮನ ಹುಣ್ಣಿಮೆ. ಈ ಕಾಮನ ಹುಣ್ಣಿಮೆ ಅಂತ ಬಂದಾಗ ಎಲ್ಲರೂ ಎಚ್ಚರಿಕೆಯಿಂದಿರಲೇಬೇಕು. ಜೊತೆಗೆ ಈ ಒಂದು ಕಾಮನ ಹುಣ್ಣಿಮೆಯಲ್ಲಿ ಇರ್ತಕ್ಕಂಥ ಗ್ರಹಣ ಅಂದರೆ ಈ ಗ್ರಹಣ ಕಾಲ ನಮ್ಮದಲ್ಲ, ನಮ್ಮ ಭಾರತಕ್ಕಿದು ಕಾಣದಿರೇ ಇದ್ದರೂ ಗ್ರಹಣ ಎಂಬತಕ್ಕಂಥದ್ದಿದ್ದಾಗ ಗ್ರಹಣ ಕಾಲದ ಸಮಯ ಇದೆಯಲ್ಲ, ಆ ಸಂಧ್ಯಾಕಾಲದ ಸಮಯ, ಅದರಲ್ಲೂ ಚಂದ್ರಗ್ರಹಣವಾದ್ದರಿಂದ ಚಂದ್ರನ ಪ್ರಾರ್ಥನೆ ಮಾಡ್ತಾ ಯಾರೊಬ್ಬರ ಜಾತಕದಲ್ಲಿ ಮನಸ್ಸಿಗೆ ನೆಮ್ಮದಿ ಇಲ್ಲ, ಅಧಿಕವಾದಂತಹ ಚಂಚಲತೆ ಇದೆ, ಅಥವಾ ಹಾಕುವ ಹೆಜ್ಜೆಗಳಲ್ಲಿ ವ್ಯತ್ಯಾಸ ಆಗ್ತಾ ಇದೆ, ಅಥವಾ ಕುಟುಂಬದಲ್ಲಿ ಒಂದು ನೆಮ್ಮದಿ ಕಾಣದಂಥ ರೀತಿಯಲ್ಲಿದ್ದೀರಿ, ಅಂತಹವರಿಗೆ ಗ್ರಹಣ ಕಾಲದಲ್ಲಿ ಮಾಡುವಂತಹ ಒಂದು ಅನುಷ್ಠಾನವನ್ನು ನಾನು ಈ ಬಾರಿಯೂ ತಿಳಿಸ್ಕೊಡ್ತೇನೆ. ಗ್ರಹಣದ ಅನುಷ್ಠಾನವನ್ನು ಕ್ರಮಬದ್ಧವಾಗಿ ತಾವು ಮಾಡಿ ಅದರ ಫಲಾಫಲಗಳನ್ನು ಖಂಡಿತ ತಾವು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಮೇಲುಕೋಟೆಯ ವೈರ್ಮುಡಿ ಉತ್ಸವ ಕೂಡ ಇವತ್ತು ಹೌದು, ನೆನ್ನೆ ತಾನೇ ಹೇಳಿದ್ವಿ ನಾವು. ಹೌದು ಗುರುಗಳೇ, ನೆನ್ನೆ ಹೇಳಿದ್ವಿ. ವೈರ್ಮುಡಿಯಲ್ಲಿ ಇವತ್ತಿನ ದಿವಸ ಆ ಭಗವಂತನಾದಂಥ ಚೆಲುವನಾರಾಯಣನ ನೋಡೋ ಆನಂದ ಇದೆಯಲ್ಲ, ಅಬ್ಬಬ್ಬಾ, ಅದು ನೋಡಲಿಕ್ಕೆ ಎರಡು ಕಣ್ಗಳ ಸಾಲದು. ಆ ಭಗವಂತನೇ ಇವತ್ತು ದರ್ಶನ ಮಾಡೋಣ. ಮೇಲ್ಕೋಟೆಯ ಸುಂದರವಾದಂಥ ರಮಣೀಯವಾದಂಥ ದೃಶ್ಯವನ್ನು ಕಣ್ತುಂಬಿಸ್ಕೊಳ್ಳುವಂತಹ ಯೋಗಫಲ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗೂ ಇದೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಗುರುಜಿಯವರು ತಿಳಿಸ್ತಾ ಇದ್ರು, ಇವತ್ತಿನ ದಿವಸ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ಆ ಒಂದು ಸನ್ನಿಧಾನದಲ್ಲಿ ಅದ್ಭುತವಾಗಿರ್ತಕ್ಕಂಥ, ಶಕ್ತಿಯುತವಾಗಿರ್ತಕ್ಕಂಥ, ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಆ ಒಂದು ವೈರಮುಡಿಯ ಕಿರೀಟದ ದರ್ಶನವನ್ನು, ಆ ಒಂದು ಉತ್ಸವವನ್ನು ಇವತ್ತಿನ ದಿವಸ ನಾವು ಕೂಡ ಇಲ್ಲಿ ದರ್ಶನವನ್ನು ಮಾಡೋಣ ನಮ್ಮ ಕಾರ್ಯಕ್ರಮದಲ್ಲಿ ಅಂಥೇಳಿ ಗುರುಜಿಯವರು ತಿಳಿಸ್ತಾ ಇದ್ರು. ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೀನಿ. ನೋಡೋಣ ಗುರುಜಿಯವರು ಯಾವಾಗ ತಿಳಿಸ್ಕೊಡ್ತಾರೆ ಅಂತ. ಅದನ್ನು ತಿಳಿಸ್ಕೊಡೋದ್ರ ಜೊತೆಗೆ ಭಗವಂತನ ಉತ್ಸವ ಆಗಲಿ, ಅದರಲ್ಲೂ ಕಳೆದ ಬಾರಿಯ ಕಾರ್ಯಕ್ರಮದಲ್ಲೂ ಕೂಡ ನಾನು ತಿಳಿಸ್ತಾ ಇದ್ದೆ, ವೈರಮುಡಿ ಉತ್ಸವ ಅವರು ಸಂಪೂರ್ಣವಾಗಿ ಸೂರ್ಯಾಸ್ತ ಆದ ನಂತರ, ಚಂದ್ರ ಉದಯ ಆದ ನಂತರನೇ ಆ ಒಂದು ವೈರಮುಡಿ ಉತ್ಸವ ಪ್ರಾರಂಭ ಆಗ್ತಕ್ಕಂಥದ್ದು. ಯಾಕೆಂದರೆ ಸೂರ್ಯನ ಕಿರಣಗಳು ಆ ಒಂದು ವೈರಮುಡಿಯ ಕಿರೀಟದ ಮೇಲೆ ಬೀಳಬಾರದು ಎಂಬತಕ್ಕಂಥದ್ದು ಒಂದು ಪ್ರತೀತಿ ಇದೆ. ಅದೇ ರೀತಿ ಆ ಒಂದು ಉತ್ಸವ ಇನ್ನು ಹೇಗಿರುತ್ತೆ, ಆ ಭಗವಂತ ಕಿರೀಟವನ್ನು ಧರಿಸಿದಾಗ ನಮಗೆ ಹೇಗೆ ಕಾಣಿಸ್ತಾನೆ ಅನ್ನೋದನ್ನ ಬಗ್ಗೆ ನಾನಂತೂ ಆ ಒಂದು ದೃಶ್ಯವನ್ನು ದರ್ಶನ ಮಾಡಲಿಕ್ಕೆ ಕಾತುರದಿಂದ ಕಾಯ್ತಾ ಇದ್ದೀನಿ. ಆದರೆ ಅದೆಲ್ಲವನ್ನು ಕೂಡ ದರ್ಶನವನ್ನು ಮಾಡಬೇಕು. ಅದರ ಜೊತೆಗೆ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾ ರಾಜರಾಜೇಶ್ವರೀ ನಮಃ, ರಾಜ್ಯದಾಯಿನಿ ನಮಃ, ರಾಜ್ಯಕಲಾವಲ್ಲಭಾಯ ನಮಃ, ಮಹಾಕಾಳಿ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ, ಲಲಿತಾಂಬಿಕಾಯ ನಮಃ, ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನಮೋ ರಾತಪತೆ ನಮೋ ಗಣಪತೆ ನಮಃ ಪ್ರಮದಪತೆ ನಮಸ್ತೆ ಸ್ತುಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶನೇ ನಮಸ್ತೆ ಶಿವಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ. ಓಂ ಶ್ರೀ ಶೋಭಕೃತ್ನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿಋತು ಪಾಲ್ಗುಣ ಮಾಸ ಶುಕ್ಲಪಕ್ಷ 21/3/2024 ಗುರುವಾರ ದ್ವಾದಶಿ ಆಶ್ಲೇಷ ನಕ್ಷತ್ರ. ಇವತ್ತು ಆಶ್ಲೇಷ ನಕ್ಷತ್ರವಾದ್ದರಿಂದ ಗುರುವಾರ. ಇವತ್ತು ಆಶ್ಲೇಷ ನಕ್ಷತ್ರ ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಮತ್ತು ನಾಗದೇವರು, ಎಲ್ಲೆಲ್ಲಿ ನಾಗದೇವರಿದೆಯೋ ಇವತ್ತು ನಾಗದೇವರಿರ್ತಕ್ಕಂಥ ಸಾನ್ನಿಧ್ಯಗಳಲ್ಲಿ ಆಶ್ಲೇಷ ನಕ್ಷತ್ರ, ಆಶ್ಲೇಷ ಬಲಿಯನ್ನು ಬಹಳ ಅರ್ಥಪೂರ್ಣವಾಗಿ ಮಾಡ್ತಾರೆ. ಆಶ್ಲೇಷ ಬಲಿ ಏನಕ್ಕೆ ಮಾಡಬೇಕು, ಆಶ್ಲೇಷ ನಕ್ಷತ್ರ ಬಂದಾಗ ನಾಗದೇವರಿಗೆ ಯಾತಕ್ಕೆ ಪೂಜೆ ಮಾಡಬೇಕು, ಅಥವಾ ಸುಬ್ರಹ್ಮಣ್ಯೇಶ್ವರರ ಆರಾಧನೆ ಏನಕ್ಕಾಗಿ, ಈ ವಿಚಾರದಲ್ಲಿ ಇದನ್ನೆಲ್ಲರೂ ಅರ್ಥ ಮಾಡ್ಕೋಬೇಕಾದಂಥ ಒಂದು ವಿಚಾರ ಇದೆ, ಧರ್ಮ ಸೂಕ್ಷ್ಮ ಇದೆ. ಈ ಒಂದು ಆಶ್ಲೇಷ ಬಲಿ ಆಶ್ಲೇಷ ನಕ್ಷತ್ರ ಇದ್ದಾಗ ಮಾಡುವಂಥದ್ದು ಕ್ರಮ. ಯಾರ ಜಾತಕದಲ್ಲಿ ವಿವಾಹ ವಿಳಂಬ ಆಗ್ತಿದೆ, ಯಾರ ಜಾತಕದಲ್ಲಿ ಕೆಲವಷ್ಟು ಸಂಕಷ್ಟಗಳೆದುರಾಗ್ತಾ ಇದೆ, ಯಾವ ಕುಟುಂಬದಲ್ಲಿ ದಂಪತಿಗಳಿಗೆ ನೆಮ್ಮದಿ ಕಾಣದಂಥ ರೀತಿಯಲ್ಲಿದೆ, ಅಲ್ಲಿ ಅವರ ಒಂದು ಸಂತೋಷಕ್ಕಾಗಿ ಎಲ್ಲಿ ಅವರಿಗೆ ಧಕ್ಕೆ ಉಂಟಾಗ್ತಾ ಇದೆ, ಅದಕ್ಕಿಂತ ಮುಖ್ಯವಾಗಿ ಸಂತಾನ ಇಲ್ಲದಿರ ನೋವು ಪಡ್ತಿರ್ತಕ್ಕಂತಹ ಕುಟುಂಬಗಳಿಗೆ ಆಶ್ಲೇಷ ನಕ್ಷತ್ರ ಬಂದಾಗ ಆಶ್ಲೇಷ ಬಲಿ ಮಾಡೋದರಿಂದ ಆ ದೋಷ ದೂರ ಆಗುತ್ತೆ ಎಂಬತಕ್ಕಂಥದ್ದು ಗ್ರಂಥಗಳಲ್ಲಿ ಸಾರಿ ಸಾರಿ ಹೇಳುತ್ತೆ. ಹಾಗೆ ಆಶ್ಲೇಷ ನಕ್ಷತ್ರದಲ್ಲಿ ಆಶ್ಲೇಷ ಬಲಿಗೆ ಅಲ್ಲಿ ಹೋದಿ ಆಶ್ಲೇಷ ಬಲಿಯನ್ನು ಮಾಡಿಸಿ ಅಲ್ಲಿ ಸ್ವಾಮಿಯ ದರ್ಶನ ಮಾಡಿಕೊಂಡು ಅಲ್ಲಿ ಕೊಡುವಂಥ ತೀರ್ಥ ಪ್ರಸಾದದಲ್ಲಿ ಅಂತಹದ್ದೊಂದು ಅದ್ಭುತವಾದ ಶಕ್ತಿ ಇದೆ. ಹಾಗಾಗಿ ಬೆಂಗಳೂರಿಗೆ ಸಮೀಪ ಇರತಕ್ಕಂತಹ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲೂ
ಇವತ್ತು ಬಹಳ ವಿಶೇಷವಾದಂಥ ರೀತಿ ಆಶ್ಲೇಷ ನಕ್ಷತ್ರ, ಆಶ್ಲೇಷ ಬಲಿ ಇದೆ. ಹಾಗೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲೂ ಅದೇ ಥರ ಅನುಷ್ಠಾನ ಇದೆ. ಹಾಗೆ ಎಲ್ಲೆಲ್ಲಿ ನಾಗದೇವರ ಅನುಷ್ಠಾನಗಳಿದೆಯೋ ಅಥವಾ ಪ್ರತ್ಯೇಕವಾಗಿ ಆಶ್ಲೇಷ ನಕ್ಷತ್ರದಲ್ಲಿದ್ದಾಗ ಆಶ್ಲೇಷ ಬಲಿ ಮಾಡಿಸ್ತಕ್ಕಂಥವರು ಸಾಕಷ್ಟು ಜನ ಇದ್ದಾರೆ. ನಿಮ್ಮೆಲ್ಲರಿಗೂ ಸುಬ್ರಹ್ಮಣ್ಯೇಶ್ವರರ ಸಂಪೂರ್ಣ ಅನುಗ್ರಹ ಉಂಟಾಗಲಿ, ಒಳ್ಳೆಯದಾಗಲಿ. ಇನ್ನು ಪಂಚಾಂಗ ಶ್ರವಣ ಆಯಿತು. ಇನ್ನು ರಾಶಿಫಲದತ್ತ ಒಂದಷ್ಟು ಗಮನ ಹರಿಸಬೇಕು. ಅದರಲ್ಲೂ ಮೇಲ್ಕೋಟೆ ಚೆಲುವನಾರಾಯಣ. ಮೇಲ್ಕೋಟೆ ಚೆಲುವನಾರಾಯಣನ, ಆ ಚೆಲುವನಾರಾಯಣ ಹೆಸರಲ್ಲೇ ಇದೆ ಚೆಲುವನ್ನು ತೋರಿಸತಕ್ಕಂಥವನು ಅಂತ. ಆ ಸುಂದರವಾದಂತಹ ಮೂರ್ತಿ, ನಯನ ಮನೋಹರವಾಗಿರತಕ್ಕಂಥ ಮೂರ್ತಿ. ಆ ಮೂರ್ತಿ ಹಿಂದೆ ಒಂದು ಹುತ್ತದಲ್ಲಿ ಅಡಗಿತ್ತಂತೆ. ಹುತ್ತದಲ್ಲಿದ್ದಂತಹ ಆ ಮೂರ್ತಿಯನ್ನು, ಚೆಲುವನಾರಾಯಣನ ಸ್ವಾಮಿ ಆ ಹುತ್ತದಲ್ಲಿದ್ದಂತಹ ಭಗವಂತನ ರಾಮಾನುಜಾಚಾರ್ಯರ ಸ್ವಪ್ನದಲ್ಲಿ ಕಾಣಿಸ್ಕೊಳ್ತಾನೆ. ರಾಮಾನುಜಾಚಾರ್ಯರ ಆ ಗುರುಗಳ ಸ್ವಪ್ನದಲ್ಲಿ ಕಾಣಿಸ್ಕೊಂಡು, ನಾನು ಇಂಥದ್ದೊಂದು ಮೃತ್ತಿಗೆ ಅಂದರೆ ಹುತ್ತದ ಮಧ್ಯದಲ್ಲಿ ನಾನಿದ್ದೇನೆ, ನನ್ನ ನೀನು ಆಚೆ ಕರೆತಂದು ಭಕ್ತರಿಗೆ ದರ್ಶನಕ್ಕೆ ದಾರಿ ಮಾಡು, ನಿನ್ನ ಮನೋಕಾಮನೆಗಳು ಸಿದ್ಧಿಯಾಗತ್ತೆ ಅಂತ ರಾಮಾನುಜಾಚಾರ್ಯರಿಗೆ ಸ್ವಪ್ನದಲ್ಲಿ ಕಾಣಿಸ್ತಾರೆ. ಇನ್ನು ರಾಮಾನುಜಾಚಾರ್ಯರಿಗೆ ಅವರ ಮನೋಕಾಮನೆ ಏನಿತ್ತು? ಒಂದು ಧರ್ಮ ಸಂಘಟನೆ ಇತ್ತು. ಧರ್ಮ ಸಂಘಟನೆ ವಿಶೇಷವಾಗಿರ್ತಕ್ಕಂತಹ ಧರ್ಮವನ್ನು ಕಟ್ಟುವಂತಹದ್ದು, ಭಾರತೀಯ ಹಿಂದೂ ಸನಾತನ ಧರ್ಮದ ಬಗ್ಗೆ ಒಲವಿರ್ತಕ್ಕಂಥದ್ದು, ಎಲ್ಲರಲ್ಲೂ ಇರ್ತಕ್ಕಂಥ ದೋಷಗಳು ದೂರವಾಗಿ ಭಗವಂತನ ಕೃಪಾಕಟಾಕ್ಷ ಸಿಗಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರುವಂಥದ್ದು. ಈಗ ತಾವು ನೋಡ್ತಿರ್ತಕ್ಕಂಥದ್ದೇ ಮೇಲ್ಕೋಟೆ ಚೆಲುವನಾರಾಯಣನ ಸುಂದರವಾದಂತಹ ಮೂರ್ತಿ. ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿಯನ್ನು ದರ್ಶನ ಮಾಡೋದು ಇದು ಬಹಳ ವಿಶೇಷವೇ ಸರಿ. ಹಾಗೆ ಅಲ್ಲಿರ್ತಕ್ಕಂಥ ತಾಯಾರು ಅಂದರೆ ದೇವಿ, ಅಮ್ಮನವರು, ತಾಯಿ ಮಹಾಲಕ್ಷ್ಮಿ. ಆ ತಾಯಿಯೂ ಸಹಿತ ಅಷ್ಟೇ ಆನಂದದಿಂದ ಕಂಗೊಳಿಸ್ತಾಳೆ. ಹಾಗೆ ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿಯಲ್ಲಿ ಮತ್ತೊಂದು ವಿಶೇಷತೆ ಇದೆ. ಇಲ್ಲಿ ನಡೀತಕ್ಕಂಥ ಉತ್ಸವಗಳಿದೆಯಲ್ಲ, ಸಾಕಷ್ಟು ಉತ್ಸವಗಳು. ಆ ಉತ್ಸವಗಳನ್ನು ನೋಡೋದೇ ಒಂದು ಆನಂದ. ಆ ಉತ್ಸವಗಳಲ್ಲಿ ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿಗೆ ನಡೀತಕ್ಕಂಥ ವೈರಮುಡಿ ಉತ್ಸವ ಅದು ಪ್ರಧಾನವಾಗಿರ್ತಕ್ಕಂಥದ್ದು. ಮೇಲ್ಕೋಟೆ ಚೆಲುವನಾರಾಯಣನಿಗೆ ವೈರಮುಡಿ ಉತ್ಸವ. ಆ ವೈರಮುಡಿ ಉತ್ಸವ ಹೇಗಿರುತ್ತೆ? ಅದು ರಾತ್ರಿ ಕಾಲದಲ್ಲಿ ನಡೀತಕ್ಕಂಥದ್ದು. ಸೂರ್ಯಾಸ್ತಮ ಆಗಿ ಚಂದ್ರ ಉದಯಿಸುವಂಥ ಕಾಲ. ಈಗ ತಾವು ನೋಡ್ತಿರ್ತಕ್ಕಂಥದ್ದು ವೈರಮುಡಿಯ ಉತ್ಸವದ ದೃಶ್ಯಗಳು. ನೋಡಿ, ಆ ಮೇಲ್ಭಾಗದಲ್ಲಿ ಚೆಲುವನಾರಾಯಣ ಸ್ವಾಮಿಯ ಶಿರೋಭಾಗದಲ್ಲಿ ಅಂದರೆ ಆ ತಲೆಯ ಭಾಗದಲ್ಲಿರ್ತಕ್ಕಂಥ ಕಿರೀಟ, ಇದು ಯಾವ ಶಿಲ್ಪಿ ಮಾಡಿದ್ದು? ಎಷ್ಟು ವರ್ಷಗಳ ಇತಿಹಾಸ ಇರತಕ್ಕಂಥದ್ದು. ಇದು ಚರಿತ್ರೆಗಳಲ್ಲಿದೆ. ಜೊತೆಗೆ ದೇವಾನುದೇವತೆಗಳು ಸಹಿತ ಈ ವೈರಮುಡಿ ಉತ್ಸವವನ್ನು ದರ್ಶನ ಮಾಡಲಿಕ್ಕೆ ಭೂಮಿಗೆ ಬರ್ತಾರೆ. ಧರೆಗೆ ಬಂದು ಎಲ್ಲರೂ ಸಹಿತ ಭೂಮಿಯಲ್ಲಿ ಸ್ವಾಮಿಯ ಆ ಸುಂದರವಾದಂಥ ದೃಶ್ಯವನ್ನು ನೋಡ್ತಾರೆ ಅಂತ. ಸದಾಕಾಲ ಸಮುದ್ರದಲ್ಲಿರ್ತಕ್ಕಂಥ ಅಲೆಗಳ ಮಧ್ಯದಲ್ಲಿ ಶೇಷಶಯನ ಆಗಿರ್ತಕ್ಕಂತಹ ಮಹಾವಿಷ್ಣು, ಆ ಸಮುದ್ರದ ಅಲೆಗಳು ಮತ್ತು ಶೇಷಶಯನ ಆಗಿರ್ತಕ್ಕಂಥ ಹಾವಿನ ಮೇಲೆ ಮಲಗಿರ್ತಕ್ಕಂಥ ಮಹಾವಿಷ್ಣು, ಅಲ್ಲಿ ಸಮುದ್ರದ ಅಲೆಗಳು, ಇಲ್ಲಿ ಜನಸಾಗರದ ಅಲೆಗಳ ಮಧ್ಯದಲ್ಲಿ ಸ್ವಾಮಿ ವಿರಾಜಮಾನನಾಗಿ ಬಂದು ಭಗವಂತ ಎಲ್ಲರಿಗೂ ದರ್ಶನವನ್ನು ಕೊಡುವಂತಹ ಒಂದು ವಿಶೇಷತೆ ಇದೆಯಲ್ಲ, ಇದು ಜನಸಾಗರದ ಮಧ್ಯದಲ್ಲಿ ಕಾಣುವಂತಹ ವೈರಮುಡಿ ಉತ್ಸವ. ಈ ವೈರಮುಡಿ ಉತ್ಸವವನ್ನು ದರ್ಶನ ಮಾಡಲಿಕ್ಕೆ ರಾಜ್ಯ, ಹೊರರಾಜ್ಯ, ದೇಶ ವಿದೇಶಗಳಿಂದಲೂ ಸಹಿತ ಇವತ್ತಿಗೆ ಎಲ್ಲರೂ ಸಹಿತ ಮೇಲ್ಕೋಟೆಗೆ ಬಂದು ಸೇರಿಕೊಳ್ತಾರೆ. ಮೇಲ್ಕೋಟೆ ಚೆಲುವನಾರಾಯಣ ಗರ್ಭಗುಡಿಯಿಂದ ಆ ವೈರಮುಡಿಯನ್ನು ಧರಿಸಿ ತಾನು ಹೊರಗಡೆ ಭಕ್ತರಿಗೆ ದರ್ಶನ ಕೊಡುವ ಕಾಲ ಇವತ್ತಿಗೂ ಸಹಿತ ಜನಸಂಖ್ಯೆಯನ್ನು ಎಷ್ಟು ಜನ ಬರ್ಬೋದು ಎಂಬತಕ್ಕಂಥ ಆ ನಿಖರತೆ ಇವತ್ತಿಗೂ ಯಾರಿಗೂ ಗೊತ್ತಿಲ್ಲ. ಹಾಗೆ ಎಲ್ಲ ಉತ್ಸವಗಳನ್ನೂ ನಾವು ನೋಡ್ಬೋದು. ಆದರೆ ವೈರಮುಡಿ ಉತ್ಸವ ಇದೆಯಲ್ಲ, ಆ ವೈರಮುಡಿ ಉತ್ಸವಕ್ಕೆ ತನ್ನದೇ ಆದಂಥ ಗತ್ತಿದೆ. ವೈರಮುಡಿ ಉತ್ಸವದಲ್ಲಿ ಸ್ವಾಮಿಯನ್ನು ಒಮ್ಮೆ ಕಣ್ತುಂಬಿಸ್ಕೊಂಡ್ರೆ ಜನ್ಮದಾರಭ್ಯ ಇರ್ತಕ್ಕಂಥ ಕರ್ಮಫಲಗಳು ದೂರ ಎಂಬತಕ್ಕಂಥದ್ದು ಗ್ರಂಥಗಳಲ್ಲಿ ಸಾಕಷ್ಟು ಆಧಾರ ಇದೆ. ಹಾಗೆ ವೈಷ್ಣವ ಪಂಥಕ್ಕೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ವೈರಮುಡಿ ಉತ್ಸವ, ಗರುಡೋತ್ಸವ, ಸ್ವಾಮಿ ಗರುಡನ ಮೇಲೆ ಕೂತು ವಿರಾಜಮಾನನಾಗಿ ಭಕ್ತರನ್ನು ಹರಿಸಿ ಆಶೀರ್ವದಿಸುವಂಥ ಕಾಲ ನೋಡಿ ಆನಂದಿಸ್ತಾರೆ. ಹಾಗೆ ಅಂತಹ ಅದ್ಭುತವಾದಂಥ ಸುಂದರ ಕ್ಷಣಗಳನ್ನು ಸ್ವಾಮಿಯ ರಥೋತ್ಸವ ಆಗಿರಲಿ, ಗರುಡೋತ್ಸವ ಆಗಿರಲಿ, ಸ್ವಾಮಿಯ ನಾನಾ ಉತ್ಸವಗಳು, ಹಾಗೆ ಬೃಹದ್ಮಠದ ಆಲಯ, ಈ ಬೃಹದ್ಮಠದ ಆಲಯ ವೈರಮುಡಿ ಉತ್ಸವವನ್ನು ದರ್ಶನ ಮಾಡುವಂಥ ಸೌಭಾಗ್ಯ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಮಹಾವಿಷ್ಣುವಿನ ಅನುಗ್ರಹದಿಂದ ವೈರಮುಡಿ ಉತ್ಸವದಲ್ಲಿ, ಅದರಲ್ಲೂ ಅಲ್ಲಿರ್ತಕ್ಕಂಥ ಶಿಲ್ಪಕಲಾ, ಆ ಕೆತ್ತನೆಗಳು, ಅಕ್ಕ ತಂಗಿಯರ ಕಲ್ಯಾಣಿ, ಒಂದು ಬೃಹದ್ಮಠದ ಕಲ್ಯಾಣಿ, ನಾದಮಂಟಪ, ಜೊತೆಗೆ ವಿಶೇಷವಾಗಿರ್ತಕ್ಕಂತಹ ಒಂದೊಂದು ಮಂಟಪ, ಒಂದೊಂದು ಕಲ್ಲುಗಳು, ಅದೆಲ್ಲ ಇವತ್ತು ನೆನ್ನೆದಲ್ಲವೇ ಅಲ್ಲ, ಇವತ್ತು ನೆನ್ನೆ ಅಲ್ಲ, ಇನ್ನು ಮುಂದಕ್ಕೆ ಯಾವತ್ತೂ ಮಾಡಲಿಕ್ಕೂ ಆಗೋದಿಲ್ಲ. ಆದರೆ ಹಿಂದಿನ ರಾಜ ಮಹಾರಾಜರು ಅಂದೇ ಅಂತಹ ಅದ್ಭುತವಾದಂಥ ವಾಸ್ತುಶಿಲ್ಪಿಯನ್ನು, ವಿಶೇಷವಾಗಿರ್ತಕ್ಕಂಥ ಶಿಲ್ಪಶಾಸ್ತ್ರ ಪ್ರಕಾರ
ಆಲಯವನ್ನು, ಆಲಯದ ಹೊರಭಾಗದಲ್ಲಿರ್ತಕ್ಕಂಥ ಕಂಬಗಳನ್ನು, ಅಕ್ಕ ತಂಗಿಯರ ಆ ಕಲ್ಯಾಣಿಯನ್ನು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಅದನ್ನು ಸ್ಥಾಪಿಸಿದ್ದಾರೆ. ಇದೆಲ್ಲ ಒಂದು ಸೌಭಾಗ್ಯ. ಗತ ವೈಭೋಗವನ್ನು ಜ್ಞಾಪಿಸ್ತಕ್ಕಂಥದ್ದು, ಮುಂದಿನ ಪೀಳಿಗೆಗೆ ಸುಂದರವಾದಂಥ ದೃಶ್ಯಗಳನ್ನು, ಹಿಂದಿನ ಪರಂಪರೆಯನ್ನು, ಹಿಂದಿನ ಅದ್ಭುತವಾದಂತಹ ಆ ಕಾಲವನ್ನು ದರ್ಶನಕ್ಕೆ ದಾರಿ ಮಾಡಿಕೊಟ್ಟಿರ್ತಕ್ಕಂಥದ್ದು. ಅದರಲ್ಲೂ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿಯ ಆ ಪ್ರಾಂತ್ಯ ಆಗಿದ್ದರೆ, ಬೆಟ್ಟದ ಮೇಲಿರ್ತಕ್ಕಂಥ ನರಸಿಂಹ ಕ್ಷೇತ್ರ ಇದೆಯಲ್ಲ, ಆ ನರಸಿಂಹ ಕ್ಷೇತ್ರಕ್ಕೆ ಅಲ್ಲಿರ್ತಕ್ಕಂಥ ಆಲಯವನ್ನು ಕಟ್ಟೋದು ಅದು ಸಾಮಾನ್ಯವಾದ ಕೆಲಸ ಅಲ್ಲ. ಇವತ್ತಿನ ಅಲ್ಲಿರ್ತಕ್ಕಂಥ ಒಂದೊಂದು ಬಂಡೆಗಳು, ಒಂದೊಂದು ಕಲ್ಲು ಕಂಬಗಳು, ಅದನ್ನು ಬೆಟ್ಟದ ಮೇಲೆ ಎತ್ಕೊಂಡು ಹೋಗಿದ್ದಾರಲ್ಲ, ಬೆಟ್ಟದ ಮೇಲೆ ಎತ್ಕೊಂಡು ಹೋಗಿ ಅಲ್ಲಿ ಕೂಡಿಸಿರುವಂಥದ್ದು. ಇವತ್ತಿನ ಟೆಕ್ನಾಲಜಿಗೆ ಸಾಕಷ್ಟು ಉಪಕರಣಗಳು ಇವತ್ತು ಬಂದಿದೆ, ಎಲೆಕ್ಟ್ರಾನಿಕ್ ಉಪಕರಣಗಳಿದೆ, ಇವತ್ತಿನ ಸಹ ಒಳ್ಳೊಳ್ಳೆ ಮಿಷನರೀಸ್ ಇದೆ, JCBಯಿಂದ ಮೊದಲುಕೊಂಡು ಕ್ರೈನ್ ತನಕ ಎಲ್ಲ ಇವತ್ತಿಗಿದೆ. ಆದರೆ ಈ ಬೆಟ್ಟದ ತುದಿಗೆ ಹೋಗಿ ಅಲ್ಲಿ ದೇವಾಲಯವನ್ನು ಕಟ್ಟುವಂಥದ್ದು, ಅಲ್ಲಿ ಕಲ್ಲಿನ ಕಂಬಗಳಿಂದ ಜೋಡಿಸುವಂಥದ್ದು, ಅಲ್ಲಿ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿ ಆ ಸ್ವಾಮಿಯ ಒಂದು ವಿಶೇಷತೆಯನ್ನು ಅಲ್ಲಿ ದರ್ಶನಕ್ಕೆ ದಾರಿ ಮಾಡಿಕೊಟ್ಟಿರ್ತಕ್ಕಂಥದ್ದು, ಅಬ್ಬಬ್ಬ, ಇದು ಸಾಮಾನ್ಯವಾದಂಥ ಮಾತಲ್ವೇ ಅಲ್ಲ. ಇಂದಿನ ಜನತೆ ಬೇರೆಲ್ಲ ಮಾತಾಡೋದಕ್ಕುಂಟು, ಆದರೆ ಇಂತಹದ್ದೊಂದು ಅದ್ಭುತವಾದ ಕಾಯಕವನ್ನು ಯಾರು ಮಾಡಿದ್ದಾರೆ? ಯಾವ ಸರ್ಕಾರ ಮಾಡಲಿಕ್ಕಾಗತ್ತೆ? ಯಾರೂ ಮಾಡಲಿಕ್ಕಾಗೋದಿಲ್ಲ. ರಾಜ ಮಹಾರಾಜರು ಅಂದು ತೀರ್ಮಾನ ತೆಗೆದುಕೊಂಡು ಮುಂದಿನ ಪೀಳಿಗೆಗೆ ನಮ್ಮ ಗತ ವೈಭೋಗವನ್ನು, ಆಧ್ಯಾತ್ಮಿಕವಾದಂಥ ಇಂಥ ಸುಂದರವಾದಂಥ ತಾಣವನ್ನು ಅಂದು ಅವರು ಜನಗಳಿಗೆ ಒಂದು ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಇದನ್ನು ನಾವು ಉಳಿಸ್ಕೊಳ್ಬೇಕು, ಇದನ್ನು ಬೆಳೆಸಬೇಕು. ಹಾಗೆ ಇಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಸಾಧ್ಯವಾದಷ್ಟು ಈ ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡಬೇಕು. ಯಾಕೆಂದರೆ ಈ ಪರಿಸರವನ್ನು ಕಲುಷಿತ ಮಾಡುವಂಥ ಕಾಯಕ ಯಾವತ್ತೂ ಯಾರೂ ಮಾಡಬಾರ್ದು. ಇಂತಹ ಅದ್ಭುತವಾದಂತಹ ಆಲಯ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿಯ ಆಲಯವನ್ನು, ವೈರಮುಡಿ ಉತ್ಸವವನ್ನು ತಾವೆಲ್ಲರೂ ದರ್ಶನ ಮಾಡಿ ತಾವೆಲ್ಲರೂ ಪುನೀತರಾಗಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ನಾವೆಲ್ಲರೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ, ಶಕ್ತಿಯುತವಾಗಿರ್ತಕ್ಕಂಥ ವೈರಮುಡಿಯ ಆ ಒಂದು ಕಿರೀಟವನ್ನು ಧರಿಸಿರ್ತಕ್ಕಂಥ ಚೆಲುವನಾರಾಯಣ ಸ್ವಾಮಿಯ ಉತ್ಸವದ ದರ್ಶನವನ್ನು ನಾವೆಲ್ಲರೂ ಕೂಡ ಮಾಡಿದ್ವಿ. ಇದಕ್ಕೆ ಇವತ್ತಿನ ದಿವಸ ನಮ್ಮ ಪೂರ್ವಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು. ಗುರುಜಿಯವರು ನಮ್ಮ ಇದಕ್ಕೆ ದಾರಿ ಮಾಡಿಕೊಟ್ಟಿರ್ತಕ್ಕಂಥವ್ರು, ಅವರನ್ನು ಕೂಡ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಸ್ಮರಿಸ್ತಾ ಈಗ ಇವತ್ತಿನ ದಿನದ ರಾಶಿಫಲಗಳನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಗುರುಗಳೇ, ಇವತ್ತಿನ ದಿನದ ರಾಶಿಫಲ ಖಂಡಿತ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಭ್ಯಶ್ಚಾರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ತೃಪ್ತಿಕರವಾದ ಬದುಕನ್ನು ಕಾಣಬಹುದು. ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇರೋದರಿಂದ ತಾವು ಅಂದುಕೊಂಡಷ್ಟು ಭಾಳಷ್ಟು ಬೇಗನೆ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ತಾವು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಸಿದ್ಧ ಮತ್ತಷ್ಟು ವಿಶೇಷವೇ ಸರಿ. ಇವತ್ತು ನಿಮ್ಮ ಕೆಲಸಗಳಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥವರು ಸರಿಸುಮಾರು 11 ಗಂಟೆ 20 ನಿಮಿಷದಿಂದ 4 ಗಂಟೆ 12 ನಿಮಿಷದವರೆಗೂ ಬಹಳ ಅದೃಷ್ಟದ ಕಾಲ ಇದೆ. ಈ ಸಮಯದಲ್ಲಿ ನೀವು ಯಾವ ಕೆಲಸ ಮಾಡಿದ್ರೂ ಕಾರ್ಯಸಿದ್ಧಿ ಆಗುತ್ತೆ. ಹಾಗೆ ಒಂದು ಅದ್ಭುತವಾದಂತಹ ಕಾಯಕವನ್ನು ಕಾರ್ಯಸಿದ್ಧಿಪಡಿಸ್ಕೋಬೇಕಾದ್ರೂ ತಾಯಿ ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಸಹಿತ ಅಷ್ಟೇ ವಿಶೇಷತೆ ಇರುತ್ತೆ. ಇದರಿಂದ ಒಳಿತನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಗುರುವಾರದ ಈ ಶುಭ ದಿನದಂದು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ, ನೀವು ಮಾಡುವಂಥ ಕೆಲಸಗಳಲ್ಲಿ ಒಂದು ಬದಲಾವಣೆ ತಂದುಕೊಳ್ತಕ್ಕಂಥದ್ದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು, ಯೋಗಾಯೋಗಗಳು ನಿಮಗೆ ಆಗಬೇಕಾದರೂ ಮಹಾಗಣಪತಿಯ ಅನುಗ್ರಹ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ನಾನು ಪ್ರಾರಂಭದಲ್ಲೇ ಹೇಳಿದೆ, ಇವತ್ತು ದೇವಿಯ ಅನುಗ್ರಹ ಚೆನ್ನಾಗಿದೆ ವೃಷಭ ರಾಶಿಯವರಿಗೆ. ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ತಾವು ಮಾಡಬೇಕಾಗಿರ್ತಕ್ಕಂತಹ ಕೆಲಸ, ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ದೇವಿಯ ಆರಾಧನೆ ಮಾಡೋದರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ವೃತ್ತಿಯಲ್ಲಿರ್ತಕ್ಕಂಥವರಾದರೂ ತಮ್ಮ ವೃತ್ತಿ ಧರ್ಮದ ಅಭಿವೃದ್ಧಿಗಾಗಿ ತಾವು ಏನು ಶ್ರಮಿಸ್ತೀರಿ, ಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ತೀರಿ. ಆ ಮನಸ್ತಾಪವನ್ನು ದೂರ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡಿದ್ದೆ ಆದರೆ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ, ಅದೃಷ್ಟ ನಿಮ್ಮದಾಗುತ್ತೆ. ಹಾಗೆ ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಮಾಡಬೇಕಾದಂಥದ್ದು, ನಿಮ್ಮ ಮನೆಯ ಪ್ರಾಂತ್ಯದಲ್ಲಿ ಸುತ್ತಮುತ್ತ ಎಲ್ಲಾದರೂ ಅಶ್ವತ್ಥನಾರಾಯಣನ ವೃಕ್ಷ ಇದ್ದರೆ, ಅಂದರೆ ಅಶ್ವತ್ಥ ಕಟ್ಟೆ ಬಹಳ ಮುಖ್ಯ. ಬರೀ ಅಶ್ವತ್ಥ ವೃಕ್ಷ ಅನ್ನೋದಕ್ಕಿಂತ ಅಶ್ವತ್ಥ ಕಟ್ಟೆ ಇರಬೇಕು. ಅಶ್ವತ್ಥ ಕಟ್ಟೆ ಅಂದರೆ ಏನು?
ಅಶ್ವತ್ಥ, ಬೇವು, ಮಧ್ಯದಲ್ಲಿ ನಾಗರಕಲ್ಲು. ಯಾಕೆಂದರೆ ಇವತ್ತು ಆಶ್ಲೇಷ ನಕ್ಷತ್ರ ಆಶ್ಲೇಷ ಬರಿ ನಡೀತಿರೋದ್ರಿಂದ ವೃಷಭ ರಾಶಿಯವರು ಅಶ್ವತ್ಥ ಕಟ್ಟೆಗೆ ಹೋಗಿ 11 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿದ್ದೆ ಆದರೆ, ಅಲ್ಲಿ ನಾಗರಕಲ್ಲು ಇದ್ದಿದ್ದೆ ಆದರೆ ನಿಮ್ಮ ಆರೋಗ್ಯ, ನಿಮ್ಮ ಚರ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಅಥವಾ ನಿಮ್ಮ ಮನಸ್ಸಿಗೆ ಬಗ್ಗೆ ಇರತಕ್ಕಂಥ ನೆಮ್ಮದಿ ಅಥವಾ ತಮ್ಮ ಯಾವುದೇ ಕೆಲಸ ಕಾರ್ಯಗಳಾದರೂ ಜಯವನ್ನು ಸಾಧಿಸ್ಕೊಳ್ತೀರಿ, ಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರು ಪ್ರಯಾಣ ಕಾಲ ಭಾಳ ಜೋಪಾನ. ದೂರಭಾರ ಪ್ರಯಾಣ ಹೊಡಬೇಕು, ಏದಾದ್ರು ಒಂದು ಕೆಲಸ ಮಾಡಬೇಕು, ಯಾವುದ್ರ ಮೇಲಾದ್ರು ಹಣಕಾಸನ್ನು ಇನ್ವೆಸ್ಟ್ ಮಾಡಬೇಕು, ಅಥವಾ ವೃತ್ತಿಯಲ್ಲಿ ಏನಾದರೂ ಒಂದು ಬಲವಾದಂತಹ ರೀತಿಯಲ್ಲಿ ಕಾರ್ಯಸಿದ್ಧಿಪಡಿಸ್ಕೊಳ್ಬೇಕು, ಯಾರಿಗಾದರೂ ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು ಅಂತಕ್ಕಂಥ ಆಸೆ ಇರುತ್ತೆ ನಿಜ. ಆದರೆ ವ್ಯವಹಾರಗಳಲ್ಲಿ ಏನು ಮಾಡಬೇಕು ಅದರ ಬಗ್ಗೆ ಒಂದಷ್ಟು ಆಲೋಚನೆ ಬೇಕು. ಹಾಗೆ ಇವತ್ತಿನ ದಿವಸ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಅದೃಷ್ಟ ನಿಮ್ಮದಾಗಿರಬೇಕು. ಗಣಪತಿಯ ಪ್ರಾರ್ಥನೆಯನ್ನು ಮಾಡಬೇಕು. ಹಾಗೆ ಮನೆ ದೇವರ ಅನುಗ್ರಹವನ್ನು ಪಡಿಬೇಕು. ಮನೆ ದೇವರ ಅನುಗ್ರಹವನ್ನು ಪಡೆದು ಇವತ್ತಿನ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಒಂದಷ್ಟು ಕಡಲೆಬೇಳೆ, ಒಂದಷ್ಟು ಬೆಲ್ಲ, ಒಂದಷ್ಟು ಹಳದಿ ವಸ್ತ್ರ ಇದನ್ನು ಮನೆಯಲ್ಲಿ ಇಟ್ಟು ಪ್ರಾರ್ಥನೆ ಮಾಡಿ ಸೂರ್ಯಾಸ್ತಮ ಆಗಿ ಚಂದ್ರ ಉದಯಿಸ್ತಕ್ಕಂಥ ಕಾಲ ಮೇಲ್ಕೋಟೆ ಚೆಲುವರಾಯಣ ಸ್ವಾಮಿ ದರ್ಶನ ಕಾಲ, ಅಂದರೆ ಇವತ್ತು ಶುಭ ಸಂಧ್ಯಾ ಕಾಲ. ಈ ಸಮಯದಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಗುರು ಸಾನ್ನಿಧ್ಯಕ್ಕೆ ಆ ಕಡಲೆಕಾಳು ಅಥವಾ ಕಡಲೆಬೇಳೆ, ಬೆಲ್ಲ, ಒಂದು ಹಳದಿ ಕಲರ್ ವಸ್ತ್ರ ಇದನ್ನು ನೀವು ದಾನವಾಗಿ ಕೊಟ್ಟಿದ್ದೆ ಆದರೆ ಸಾಕಷ್ಟು ಒಳ್ಳೆ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿವಸ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಗುರುವಿನ ಅನುಗ್ರಹ ಬೇಕು, ಗುರುಬಲನೂ ಬೇಕು, ಗುರುವಿನ ಅನುಗ್ರಹನೂ ಬೇಕು. ಮಾಡುವ ಕೆಲಸ ಒಳ್ಳೆಯ ಯಶಸ್ಸಾಗಬೇಕು. ಆ ಯಶಸ್ಸಾಗಬೇಕಾದ್ರೆ ಹೇಗೆ? ಯಾರಾದರೂ ಸರಿಯಾದಂಥ ವ್ಯಕ್ತಿಗಳ ಮಾರ್ಗದರ್ಶನದಿಂದ ಮಾತ್ರ. ಇವತ್ತು ನೀವು ಮಾಡುವ ಎಲ್ಲ ಕೆಲಸಗಳು ಇಂಥದ್ದೇ ಮಾಡಬೇಕು, ಹೀಗೆ ಮಾಡಬೇಕು ಅಂತಕ್ಕಂಥ ಆಸೆ ನಿಮಗಿದೆ. ಆದರೆ ಅದನ್ನು ಹೇಗೆ ಮಾಡಬೇಕು, ಹೇಗೆ ನಿಭಾಯಿಸ್ಕೋಬೇಕು, ಅಥವಾ ಅದನ್ನು ಯಾವ ರೀತಿ ಜವಾಬ್ದಾರಿಯುತವಾಗಿ ತಗೊಳ್ಬೇಕು, ಅಲ್ಲಿ ನಿಮ್ಮ ಕನ್ಫ್ಯೂಷನ್ ತುಂಬ ಇದೆ. ಹಾಗೆ ನಿಮ್ಮನ್ನು ನಂಬಿರ್ತಕ್ಕಂಥವ್ರು, ನಿಮ್ಮ ಕುಲಬಾಂಧವರು, ನಿಮ್ಮ ಮನೆ ತುಂಬ ಹತ್ತಿರ ಇರೋರು ಅಥವಾ ನಿಮ್ಮ ಮನಸ್ಸಿಗೆ ಹತ್ತಿರ ಇರ್ತಕ್ಕಂಥವ್ರು, ಇಂಥವರಿಂದ ಸ್ವಲ್ಪ ನಿಂದನೆಯ ಮಾತು ಎದುರಾಗ್ಬಿಡುತ್ತೆ. ಆಗ ಮನಸ್ಸು ಬಹಳ ನೊಂದುಕೊಳ್ಳುತ್ತೆ. ಹಾಗಾಗಿ ಇವತ್ತು ನೀವು ಸಹಿತ ಸುಬ್ರಹ್ಮಣ್ಯೇಶ್ವರರ ಪ್ರಾರ್ಥನೆ ಮಾಡಿ, ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ, ನಾಗದೇವರನ್ನು ಪ್ರಾರ್ಥನೆ ಮಾಡಿ, ಎಲ್ಲಾದರೂ ನಾಗರಕಲ್ಲಿದ್ದರೆ ಅಲ್ಲಿ ಒಂದು 11 ಪ್ರದಕ್ಷಿಣೆ ಮಾಡಿ, ಒಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ಭಗವಂತನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ, ಮಹಾಮೃತ್ತಿಗೆ ಪ್ರಸಾದವನ್ನು ಅಂದರೆ ಹುತ್ತದ ಮಣ್ಣನ್ನು ಒಂಚೂರು ಹಣೆಗೆ ಧಾರಣೆ ಮಾಡ್ಕೊಳ್ಳೋದ್ರಿಂದ ಇರ್ತಕ್ಕಂಥ ಯಾವುದೇ ಕರ್ಮಕ್ಲೇಶಗಳಿದ್ರೂ ಎಲ್ಲವೂ ದೂರ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಅತಿಥಿ ಅಭ್ಯಾಗತರು ಆಗಮಿಸ್ತಾನೆ ಇರ್ತಾರೆ. ಗುರೂಜಿಯವ್ರನ್ನ ಸಾಕಷ್ಟು ಕಡೆ ಕಾರ್ಯಕ್ರಮಗಳಿಗಾಗಿರ್ಬೋದು, ಮಹರ್ಷಿ ಧರ್ಮಯಾತ್ರೆಗಾಗಿರ್ಬೋದು, ಸಾಕಷ್ಟು ಕಡೆ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಿಕ್ಕಾಗಿ ಗುರೂಜಿಯವ್ರನ್ನ ಈ ಒಂದು ಕಾರ್ಯಕ್ರಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಬರ್ತಾನೆ ಇರ್ತಾರೆ. ಆದರೆ ಇವತ್ತಿನ ದಿನ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಒಬ್ಬರು ಅತಿಥಿಗಳಾಗಮಿಸಿದ್ದಾರೆ. ಇವರು ಬಹಳ ವಿಶೇಷವಾಗಿರ್ತಕ್ಕಂಥವ್ರು ಮತ್ತು ಗುರೂಜಿಯವರಿಗೆ ಬಹಳ ಪ್ರೀತಿಯಿಂದ ಒಂದು ಉಡುಗೊರೆಯನ್ನು ಕೂಡ ತೊಗೊಂಡು ಬಂದಿದ್ದಾರೆ. ಏನಪ್ಪ ಅಂತಂದರೆ ಗುರೂಜಿಯವರು ಸದಾಕಾಲ ಅದನ್ನು ಪ್ರೀತಿಸ್ತಕ್ಕಂಥವ್ರಿಗೂ ಗುರೂಜಿಯವ್ರಿಗೂ ಅದೊಂದು ಖುಷಿ. ಏನಪ್ಪ ಅಂತಂದರೆ ಮಹರ್ಷಿ ಧರ್ಮಯಾತ್ರೆಯಲ್ಲಾಗಿರ್ಬೋದು, ಎಲ್ಲೇ ಗುರೂಜಿಯವರಿಗೆ ಸನ್ಮಾನಗಳನ್ನು ಮಾಡಿದಾಗ್ಲೂ ಕೂಡ ಗುರೂಜಿಯವರ ತಲೆಯಲ್ಲಿ ರಾರಾಜಿಸ್ತಕ್ಕಂಥ ಪೇಟಗಳನ್ನು ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ. ಅದೇ ರೀತಿ ಗುರೂಜಿಯವ್ರಿಗೂ ಪೇಟ ಇಷ್ಟ ಅನ್ನೋ ಒಂದು ವಿಚಾರವನ್ನು ಮನಸ್ಸಿನಲ್ಲಿಟ್ಕೊಂಡು ಅವರಿಗೆ ಬಹಳ ಪ್ರೀತಿಯಿಂದ ಒಂದು ಉಡುಗೊರೆಯನ್ನು ತೊಗೊಂಡು ಬಂದಿದ್ದಾರೆ. ಮುನ್ನಾ ಪೇಟ ವರ್ಕ್ಸ್ನವರಾಗಿರ್ತಕ್ಕಂಥವ್ರು, ಇವರ ಹೆಸರು ಕೃಷ್ಣ ಅಂತ ಹೇಳಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಗುರೂಜಿಯವರಿಗೆ ಬಹಳ ಪ್ರೀತಿಯಿಂದ ಒಂದು ಉಡುಗೊರೆಯನ್ನು ತೊಗೊಂಡು ಬನ್ನಿ. ಮೊದಲನೇದಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕೃಷ್ಣರವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಕೃಷ್ಣ ಆತ ಮಾಡ್ಕೊಂಬಂದಿರೋ ಪೇಟ ನೋಡಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಹೌದು, ಇದು ನನ್ನೊಬ್ಬರಿಗೆ ತಂದಿಲ್ಲ, ನಿನಗೂ ತಂದಿದೆ. ಸಂತೋಷ. ಕೊಡಿ, ಇದು ನಂದ. ಆಹಾ, ಓ, ಇದು ನಮಗೆ, ಅದು ಕೊಡಿ. ಬಹಳ ಸಂತೋಷ, ಬಹಳ ಅದ್ಭುತವಾಗಿದೆ. ಸರಿಯಾಗಿದೆಯಾ? ಅಲ್ಲೇ ಇಡಿ. ಬನ್ನಿ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ ಈ ಪೇಟ? ಅಲ್ಲಿ ನೋಡಿ. ಹಾಂ, 1 ವರ್ಷದಿಂದ ಈ ಬಿಸ್ನೆಸ್ ಮಾಡ್ತಾ ಇದ್ದೀನಿ ನಾನು. ಮೈಸೂರು ಪೇಟನ ತಯಾರು ಮಾಡೋದು. ಸೊ ಸುಮಾರು ಫಿಲ್ಮ್ ಇಂಡಸ್ಟ್ರಿಗಳಿಗೆ ಮತ್ತು ಮೈಸೂರು ಅರಮನೆಗೆ, ಸೊ ತುಂಬ ಡ್ರಾಮಾ ಕಂಪನೀಸ್ಗಳಿಗೆ ತುಂಬ ಜನಕ್ಕೆ ಕೊಟ್ಟಿದ್ದೀನಿ. ಸೊ ಗುರುಗಳಿಗೆ ಕೊಡಬೇಕು ಅಂತ ತುಂಬ ಆಸೆ ಇತ್ತು ತುಂಬ ದಿವಸದಿಂದ. ಸೊ ಏನೋ ಒಂದು ಪೂರ್ವಜನ್ಮದ ಅದೃಷ್ಟ ಇರ್ಬೋದು ನಂದು. ಸೊ ಗುರೂಜಿಗಳಿಗೆ ಹಾಕ್ಕೊಂಡಿದ್ದೆ ನಾನು. ಕರೆಕ್ಟಾಗಿದೆ ಗುರೂಜಿ, ತುಂಬ ಚೆನ್ನಾಗಿದೆ, ಕರೆಕ್ಟಾಗಿದೆ. ಈ ಅಳತೆ ನೋಡಿ ಮಾಡ್ತೀರಾ? ಹೌದು ಗುರುಜಿ, ತಲೆ ಹೆಡ್ ಸೈಜ್ ನೋಡಿ, ಸೊ ಅದ್ರ ಮುಖಾಂತರವಾಗಿ ನಾನು ತಯಾರು ಮಾಡಿಕೊಡ್ತೀನಿ. ಅಂದರೆ ಈ ಮದುವೆ ಮನೆಗಳಿಂದ ಮೊದಲುಕೊಂಡು ಹೌದು ಎಲ್ಲರಿಗೂ ಮಾಡಿಕೊಡ್ತಿರ್ತೀವಿ. ಹೌದು, ಮದುವೆಗಾಗಲಿ, ಫಂಕ್ಷನ್ಗಾಗಲಿ, ಚಿಕ್ಕ ಮಕ್ಕಳಿಗೆ, ಸೊ ಪ್ರತಿಯೊಂದಕ್ಕೂ ಮಾಡಿಕೊಡ್ತೀವಿ.
ಭಾಳ ಅದ್ಭುತವಾಗಿದೆ. ಪರವಾಗಿಲ್ಲ, ನಾನು ಮುಂದೆ ಕನ್ನಡಿ ಇಲ್ದಿದ್ರು ಏನೋ ನಮ್ಮ ಕೈಲಾಗಿದ್ದು ಒಂದು ಚಿಕ್ಕ ಪ್ರಯತ್ನ ಮಾಡಿದ್ದೇವೆ ಗುರುಜಿ. ಪ್ರಯತ್ನ ಅಲ್ಲ, ವಿದ್ವಾನ್ ಸರ್ವತ್ರ ಪೂಜ್ಯತೆ. ಕಲೆ ಇದೆಯಲ್ಲ ಅದು ಯಾರಪ್ಪನ ಮನೆಯದಲ್ಲ. ಆ ವಿದ್ಯೆ ನಿಮ್ಮಲ್ಲಿರೋದ್ರಿಂದ, ಅಂತಹ ಅದ್ಭುತವಾದಂತಹ ಕಲೆ ನಿಮಗಿರೋದ್ರಿಂದ ಇಷ್ಟು ಸುಂದರವಾದಂತಹ ಪೇಟಗಳನ್ನು ಮಾಡ್ಕೊಂಡ್ಬಂದಿದ್ದೀರಿ. ಎಲ್ಲ ತಮ್ಮಂತರ ಆಶೀರ್ವಾದಗಳು ಗುರುಜಿ. ಒಳ್ಳೇದಾಗಲಿ. ನಿಮ್ಮ ತಂದೆ ತಾಯಿ ಆಶೀರ್ವಾದ. ಶ್ರೀನಿವಾಸ್ಗೂ ಬಹಳ ಚೆನ್ನಾಗಿದೆ, ಬಹಳ ಮುದ್ದಾಗಿ ಶ್ರಮಕ್ಕೆ ತಕ್ಕ ಬರಲ್ಲ. ಯಾಕೆಂದ್ರೆ ಅವರು ಕಷ್ಟಪಟ್ಟು ಮಾಡಿದ್ದಾರೆ. ಯಾಕೆಂದ್ರೆ ಅದೆಲ್ಲವೂ ಸಾಮಾನ್ಯಕ್ಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಪೇಟ ಒಳಗಡೆ ಡೈ ಮಾಡ್ಕೊಳ್ಳೋದಾಗ್ಲಿ, ಅದ್ರ ಮೇಲೆ ಬಟ್ಟೆ ಸುತ್ತೋದಾಗ್ಲಿ, ಅದು ತುಂಬ ಚೆನ್ನಾಗಿ ಮಾಡಿದ್ದೀರಿ. ಆ ಪ್ರೀತಿಗೆ ನಾವು ಬೆಲೆ ಕಟ್ಟಕ್ಕಾಗತ್ತೆ. ಹಾಂ, ಮತ್ತೆ ಅವರು ಬೆಳಗಿನ ಕೆಲಸ ಜೊತೆಗೆ ಅವರ ಒಂದು ವೃತ್ತಿ ಧರ್ಮ, ಅದರಲ್ಲೂ ಇವಾಗ ಅಂತೂ ಸೀಸನ್ನು, ಇಂತಹ ಸಮಯದಲ್ಲೂ ನಮ್ಮ ಗುರುಗಳಿಗೊಂದು ಪೇಟ ಮಾಡ್ಕೊಂಡ್ಬರ್ಬೇಕು ಅಂತ ಹೇಳಿ ಮಾಡ್ಕೊಂಡ್ಬಂದಿದ್ದಾರೆ. ಒಪ್ಪುವಂಥದ್ದು. ಕೃಷ್ಣ ಅವರೇ, ನಿಮ್ಮ ಮುನ್ನಾ ಪೇಟ ವರ್ಕ್ ಅಂತನಾ? ಹೌದು ಗುರುಜಿ. ಮುನ್ನಾ ಪೇಟ ವರ್ಕ್ ಚೆನ್ನಾಗಿ ನಡೀಲಿ. ಹಾಗೆ ಎಲ್ಲರಿಗೂ ಮದುವೆಗೆ ಬೇಕಾಗಿರ್ತಕ್ಕಂತಹದ್ದಾಗಲಿ, ಯಾವುದೇ ಒಂದು ಶುಭ ಸಮಾರಂಭಕ್ಕಾಗಲಿ, ಅಥವಾ ಹಿಂದಿನ ಒಂದು ಪದ್ಧತಿ ಗೌರವವನ್ನು ಉಳಿಸ್ಕೊಳ್ಳುವಂಥದ್ದು, ಈ ಪೇಟ ಧರಿಸೋದಿದೆಯಲ್ಲ, ಇದು ಒಂದೊಂದು ಪೇಟ ಧರಿಸಿದಾಗ ಒಂದೊಂದು ತರಹ ಅರ್ಥ ಕೊಡುತ್ತೆ. ಆ ಪೇಟ ಕಟ್ಕೊಳ್ಳೋ ವಿಧಾನಗಳೇ ಆಗಿದೆ. ಹಿಂದೆ ಹಿರಿಯರು ಪೇಟ ಕಟ್ಟಬೇಕಾದ್ರೆ ಅಷ್ಟು ವಿಧಿವಿಧಾನದಲ್ಲಿತ್ತು. ಸರ್ ವಿಶ್ವೇಶ್ವರಯ್ಯನವರು ಪೇಟ ಧರಿಸೋರು, ಎಷ್ಟೋ ಜನ ಸಾಧು ಸಂತರು ಪೇಟ ಧರಿಸ್ತಾರೆ. ರುಮಾಲ್ ಅಂತಾರೆ, ಪೇಟ ಅಂತಾರೆ ಅಲ್ವಾ? ಇದಕ್ಕೆ ಪೇಟಕ್ಕೆ ಹಲವಾರು ಹೆಸರುಗಳಿದೆ. ಹೌದು, ಸಫಾ ಅಂತಾರೆ, ಪಗಡಿ ಅಂತಾರೆ, ಪೇಟ ಅಂತಾರೆ. ಸ್ವಲ್ಪ ಮೈಕ್ ಹತ್ರ ಇಟ್ಕೊಂಡು ಹೇಳಿದೆಲ್ಲ. ಸಫಾ ಅಂತಾರೆ, ಪಗಡಿ ಅಂತಾರೆ, ಪೇಟ ಅಂತಾರೆ, ಮೈಸೂರು ಪೇಟ ಅಂತಾರೆ, ಮಡಿಕೆ ಪೇಟ ಅಂತಾರೆ. ಸುಮಾರು ಹೆಸರುಗಳಿದೆ. ಸುಮಾರು 116 ಕ್ಯಾಟಗರೀಸ್ ಇದೆ ಇದರಲ್ಲಿ. 116 ಕ್ಯಾಟಗರೀಸ್. ಅಂದ್ರೆ ಒಂದೊಂದು ಪೇಟ ಧರಿಸಿದಾಗ ಇವ್ರು ಇಂಥದ್ದೇ ಕೆಲಸ ಮಾಡ್ತಾರೆ ಅಂತ ಪೇಟ ನೋಡೇ ಕನ್ಫರ್ಮ್ ಮಾಡ್ಬಿಡ್ತಾರೆ. ಅದೇ ಅವರಿಂದ ಗುರ್ತು ಅವ್ರಿಗೆ ಸಿಗುತ್ತೆ. ಇವ್ ಯಾವ ಪೇಟ ಧರಿಸ್ತಾರೆ, ಸೊ ಇವರ ಒಂದು ವೃತ್ತಿ ಏನು ಅಥವಾ ಇವರ ಒಂದು ಕಸಬು ಏನೋ ಗೊತ್ತಾಗುತ್ತೆ. ಪೇಟ ಧರಿಸೋದ್ರಲ್ಲೇ ಅವರು ವೃತ್ತಿ ಧರ್ಮ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಬಹಳ ಸಂತೋಷ, ಒಳ್ಳೇದಾಗ್ಲಿ. ಧನ್ಯವಾದ. ನಿಮ್ಮ ಕೈಗೆ ಇನ್ನಷ್ಟು ತಾಯಿ ಶಾರದೆ ಇನ್ನಷ್ಟು ಹೆಚ್ಚೆಚ್ಚು ಚೆನ್ನಾಗಿ ಕೆಲಸ ಮಾಡೋ ಶಕ್ತಿ ಕೊಡಲಿ. ನಿಮ್ಮ ಮುನ್ನಾ ಪೇಟ ವರ್ಕ್ಗೆ ಭಗವಂತನ ಸಂಪೂರ್ಣ ಅನುಗ್ರಹ ಆಗಲಿ. ನನಗಾಗಿ ಈ ಪೇಟವನ್ನು ನನಗೂ ನನ್ನ ಸುಪುತ್ರನಿಗೂ ಮಾಡ್ಕೊಂಬಂದಿದ್ರಿ. ಒಳ್ಳೇದಾಗಲಿ, ಶುಭವಾಗಲಿ. ನೀವು ನಮ್ಮ ಜೊತೆಲಿರಿ. ಒಳ್ಳೇದಾಗಲಿ, ಒಳ್ಳೇದಾಗಲಿ. ಕೃಷ್ಣರವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೇದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕರ್ಕಾಟಕ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ರು. ಇನ್ನು ಈಗ ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸ. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಅನುಗ್ರಹದಿಂದ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ತೀರಿ. ಆದರೆ ಸಿಂಹರಾಶಿಯವರು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಸ್ವಲ್ಪ ಜೋಪಾನ, ಎಚ್ಚರಿಕೆಯ ನಡೆ ಇದ್ದರೆ ಅದರ ಫಲಾಫಲಗಳು ಸಾಕಷ್ಟು ಇರುತ್ತೆ. ಹಾಗೆ ಇವತ್ತಿನ ದಿವಸ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ, ಇವತ್ತಿನ ದಿವಸ ಹಾಕುವ ಪ್ರತಿ ಹೆಜ್ಜೆಯನ್ನು ಸಹಿತ ಒಂದು ಗುರು ಹಿರಿಯರ ಮಾರ್ಗದರ್ಶನದಂತೆ ನಡೀಬೇಕು. ನಿಮ್ಮ ಮನೆಗೆ ಸಮೀಪ ಎಲ್ಲಾದರೂ ಗುರುವಿನ ಅನುಗ್ರಹ ಇದ್ದು ಅಲ್ಲಿ ಗುರುಗಳ ಸಾನ್ನಿಧ್ಯ ಇದ್ದರೆ, ಅದರಲ್ಲೂ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರಾಗಲಿ ಅಥವಾ ಮಂತ್ರಾಲಯದ ಪ್ರಭುಗಳಾಗಲಿ ಅಲ್ಲಿ ಸಾನ್ನಿಧ್ಯದಲ್ಲಿದ್ದರೆ ಅಲ್ಲಿ ಹೋಗಿ ದರ್ಶನ ಮಾಡಿ ಬನ್ನಿ. ಹಾಗೆ ಯಾರಾದರೂ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಸಾಧ್ಯವಾದರೆ ಒಂದಷ್ಟು ಹಣ್ಣು ಹಂಪಲುಗಳು, ಬಾಳೆಹಣ್ಣು, ಅಥವಾ ಈಗಂತೂ ಹಲಸಿನ ಹಣ್ಣು ಸಿಗುತ್ತೆ, ಮಾವಿನ ಹಣ್ಣು ಸಿಗುತ್ತೆ. ಹಲಸು ಮಾವು ಎರಡೂ ಬಹಳ ವಿಶೇಷ. ಹಲಸು ಮಾವನ್ನು ಗುರುವಾರದಂದು ಯಾರೇ ನಿಮ್ಮ ಕೈಯಿಂದ ಮತ್ತೊಬ್ಬರು ಕೊಟ್ಟಿದ್ದೇ ಆದರೆ, ಅದರಲ್ಲೂ ಸಿಂಹರಾಶಿಯವರು ಇವತ್ತಿನ ಸಹ ಈ ಹಲಸಾಗಲಿ ಮಾವಾಗಲಿ ಕೊಟ್ಟಿದ್ದೇ ಆದರೆ ಖಂಡಿತ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಯಾಕೆಂದರೆ ಬಣ್ಣ, ಆ ಹಣ್ಣಿನ ಬಣ್ಣ ಆಗಿರುತ್ತೆ, ಅದು ಗುರುವಿಗೆ ಬಹಳ ವಿಶೇಷವಾಗಿರುತ್ತೆ. ಗುರುವಿನ ಬಣ್ಣ ಸಹಿತ ಕನಕವರ್ಣವಾಗಿರುತ್ತೆ. ಆ ಕನಕವರ್ಣಂ ಕನಕಮಾಲ್ಯಾಂಬರಧರಂ, ಆ ಕನಕವರ್ಣದಲ್ಲಿರ್ತಕ್ಕಂತಹ ಆ ವಿಶೇಷವಾದಂಥ ಹಣ್ಣುಗಳನ್ನು ನಿಮ್ಮ ಕರಹಸ್ತದಿಂದ ಯಾರಾದರೂ ಹಿರಿಯರಿಗೆ ಕೊಟ್ಟು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಮನೋಕಾಮನೆ ಬೇಗ ಸಿದ್ಧಿಯಾಗುತ್ತೆ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳೇನೋ ಸಿದ್ಧಿಯಾಗಬೇಕು ಎಂಬತಕ್ಕಂಥದ್ದಿದೆ. ಆದರೆ ಕೆಲವಷ್ಟು ಕಾಲ ಕೆಲವಷ್ಟು ನೋವುಗಳನ್ನು ಅನುಭವಿಸುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಅದು ಹುಚ್ಚು ಪ್ರಯತ್ನ ಹೇಗಿರುತ್ತೆ ಅಂದರೆ, ಎಲ್ಲರೂ ಬೇಡ ಅಂದರೂ ನೀವು ಬಲವಂತವನ್ನು ನಾನು ಮಾಡ್ತೀನಿ ಅಂತ ಮುನ್ನಡೀತೀರಲ್ಲ, ಅಲ್ಲಿ ತೊಂದರೆ ಆಗುತ್ತೆ. ಯಾವತ್ತೂ ಒಂದು ವಿಚಾರ ತಿಳ್ಕೊಳ್ಬೇಕು, ಹಾಕುವ ಹೆಜ್ಜೆನಲ್ಲಿ ಯಾರಾದರೂ ಒಬ್ಬರು ಬೇಡ, ಈ ಕೆಲಸ ಸರಿಯಿಲ್ಲ, ಇದು ಮಾಡಬಾರ್ದು ಅಂದರೆ ನೀವು ಅದನ್ನು ಬಿಡಬೇಕು. ಅದು ಬಿಡೋದೇ ಇಲ್ಲ, ಆದರೆ ಅದನ್ನೇ ಪಟ್ಟಿಡಿದು ಮಾಡ್ತೀರಿ. ಯಾರ ಮಾತನ್ನು ಕೆಲವು ಸತಿ ಆಲಿಸೋದಿಲ್ಲ. ಸಾಮಾನ್ಯಕ್ಕೆ ಕನ್ಯಾ ರಾಶಿಯವರ ಗುಣ ಏನಪ್ಪ ಅಂದರೆ, ನನಗೆ ಗೊತ್ತಿದೆ, ನಾನು ಮಾಡ್ತೀನಿ, ನನ್ನಿಂದಲೇ ಆಗಬೇಕು, ನಾನೇ ಸತ್ಯ ಇದಕ್ಕೆ ಅಂತೇಳಿ ಮುಂದೆ ನಡೀತೀರಿ. ಆದರೆ ಅದರಲ್ಲಿರ್ತಕ್ಕಂಥ ಕೆಲವಷ್ಟು ದಾರಿಯಲ್ಲಿ ಸಿಗುವಂಥ ಕಲ್ಲು ಮುಳುಗಳ ಬಗ್ಗೆ ಅನುಭವಸ್ಥರ ಮಾತು ಬಂದರೂ ಅದನ್ನು ನೀವು ಲೆಕ್ಕಿಸೋದಿಲ್ಲ. ಅದಕ್ಕಾಗಿ ಸ್ವಲ್ಪ ತಾಳ್ಮೆ ತೊಗೊಂಡ್ರೆ ಖಂಡಿತ ಒಳ್ಳೆ ಫಲ ಇದೆ, ಒಳ್ಳೆ ಅನುಕೂಲ ನಿಮಗೆ ಖಂಡಿತ ಸಿಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ನೀವು ಮಾಡುವ ಕೆಲಸ ಮತ್ತಷ್ಟು ಅಭಿವೃದ್ಧಿ ಆಗಬೇಕಾದ್ರೆ
ನಿಮ್ಮ ಕುಲದೇವರ ಅನುಗ್ರಹವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಇದೆ. ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ. ವ್ಯಾಪಾರ ವ್ಯವಹಾರಗಳ ಕಡೆ ಸ್ವಲ್ಪ ಗಮನ ಕೊಡಿ. ನೀವು ಮಾಡುವ ಕೆಲಸದಲ್ಲಿ ಮತ್ತಷ್ಟು ಅದ್ಭುತವಾದಂಥ ಕಾಯಕವನ್ನು ಸಿದ್ಧಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ, ದುಡುಕಬೇಡಿ. ದುಡುಕಿ ತೀರ್ಮಾನ ತಂದುಕೊಳ್ಳೋದು ಸಮಂಜಸ ಅಲ್ಲ. ಹಾಗೆ ಇವತ್ತು ಏನೇ ಕೆಲಸ ಮಾಡಬೇಕಾದ್ರೂ ಒಂದು ಆಲೋಚನೆ ಮಾಡಬೇಕು, ಏನು ಸರಿ ಏನು ತಪ್ಪು, ಮತ್ತು ಯಾರಾದರೂ ಏನಾದ್ರು ಹೇಳ್ತಾರಾ ಅಥವಾ ಯಾರು ಮಾತನಾದ್ರು ನಾನು ಸ್ಪಂದಿಸಬೇಕಾ. ಯಾಕೆಂದರೆ ಕೆಲವೊಮ್ಮೆ ಏನಾಗುತ್ತೆ, ಅದೃಷ್ಟ ಎಂಬತಕ್ಕಂಥದ್ದಿದ್ದರೂ ಕೆಲವು ಸತಿ ನಾವು ದುರಹಂಕಾರವಾಗಿ ದೂರದ ಮಾಡ್ಕೊಳ್ತೀವಿ. ಹಾಗೆ ಇವತ್ತು ತುಲಾರಾಶಿಯವರಿಗೆ ನಿಮ್ಮ ಕಣ್ಣೆದುರುಗ ಒಂದು ಸುಂದರವಾದಂತಹ ದೃಶ್ಯವೋ ಅಥವಾ ಸುಂದರವಾದಂತಹ ಕಾಲ ನಿಮಗೆ ಎದುರಾದರೂ ಅಥವಾ ಒಂದು ಕಾರ್ಯಸಿದ್ಧಿ ಆಗುವಂಥ ಕ್ಷಣ ಬಂದರೂ ಅದನ್ನು ನೀವು ಕಣ್ಮುಚ್ಚಿ ಕೂತ್ಕೊಂಡ್ಬಿಡ್ತೀರಿ. ಇವತ್ತು ಏನಾದರೂ ವಿಚಾರ ಇರಲಿ, ಯಾವುದೇ ವಿಚಾರವನ್ನಾದರೂ ಸ್ವಾಗತಿಸಿ. ಎಲ್ಲವೂ ನನ್ನ ಕೈಲಿ ಆಗೋದಿಲ್ಲ, ನನ್ನಿಂದ ದೂರ ಇರುತ್ತೆ, ಅಥವಾ ನಾನು ಬಿಡಬೇಕು, ನಮಗಿದು ಬೇಡವಾದ ವಿಚಾರ, ಯಾವುದೇ ಸಣ್ಣ ಕೆಲಸ ಆಗಲಿ ಅದನ್ನು ದೂರ ಮಾಡಬೇಡಿ. ಯಾವುದೇ ಒಬ್ಬ ಸಣ್ಣ ವ್ಯಕ್ತಿ ಹೇಳೋ ಮಾತನ್ನು ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಪ್ರತಿಯೊಂದಕ್ಕೂ ಒಂದಷ್ಟು ಸ್ವಾಗತಿಸಿ, ಪ್ರತಿಯೊಂದನ್ನು ನಿಮ್ಮ ಹೃದಯದಲ್ಲಿ ಇಟ್ಕೊಳ್ಳಿ. ಇವತ್ತು ತುಂಬ ಅನುಕೂಲವನ್ನು ತುಲಾರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಅದರಲ್ಲೂ ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಹೀಗೆ ಗಣಪತಿಯ ಮಂತ್ರವನ್ನು ತಾವು ಹೇಳೋದ್ರಿಂದ ಮತ್ತಷ್ಟು ಅದ್ಭುತವಾದಂಥ ಕಾಯಕವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬೋದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೋದು. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಒಂದಷ್ಟು ಮಂಡಹಠ ಇರುತ್ತೆ. ಅಂದರೆ ನಾನು ಹೇಳಿದ್ದೇ ಆಗಬೇಕು, ನನ್ನಂತೆ ನಡಿಬೇಕು, ನಾನು ಹೇಳಿದ್ದೇ ನಡಿಬೇಕು, ಈ ಪ್ರಕಾರವಾದಂಥ ಹಠ ಇವತ್ತು ಜಾಸ್ತಿ ಇರುತ್ತೆ. ಆದರೂ ಇವತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ಮಾತ್ರ ಹಿಂದೆ ಬರುವಂಥದ್ದಲ್ಲ. ಇವತ್ತು ಭಗವಂತ ನಿಮಗೆ ಯಥೇಚ್ಛವಾದಂಥ ರೀತಿ ಎಲ್ಲವನ್ನೂ ದಯಪಾಲಿಸ್ತಿದ್ದಾನೆ. ಏನು ಕೊಡಬೇಕೋ ಎಲ್ಲವನ್ನೂ ಕೊಡ್ತಿದ್ದಾನೆ. ಆ ಕೊಟ್ಟಿರೋದನ್ನು ಹೇಗೆ ಉಳಿಸ್ಕೋಬೇಕೋ ಅದು ನಿಮಗೇ ಬಿಟ್ಟಿರ್ತಾನೆ. ಆದ್ದರಿಂದ ಇವತ್ತು ತಾಳ್ಮೆ ಮುಖ್ಯ. ಜೊತೆಗೆ ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಗಮನ ಕೊಡಬೇಕು. ಉದ್ಯೋಗ ಮಾಡ್ತಕ್ಕಂಥವ್ರು ಉದ್ಯೋಗವನ್ನು ಗೌರವಿಸಬೇಕು. ಸ್ವಂತ ಉದ್ಯೋಗ ಮಾಡ್ತಕ್ಕಂಥವ್ರು ಅದರ ಕಡೆ ಮತ್ತಷ್ಟು ಗಮನ ಹರಿಸಬೇಕು. ಈ ಕಾಯಕವನ್ನು ಮಾಡಿದ್ದೆ ಆದರೆ ಮತ್ತಷ್ಟು ಅರ್ಥಪೂರ್ಣವಾದಂಥ ಬದುಕನ್ನು ತಾವು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು ಗುರುಗಳೇ. ಧನುರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಇವತ್ತು ಧನುರಾಶಿಯಲ್ಲಿರ್ತಕ್ಕಂಥವ್ರು ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ತೀರಿ. ಚಿಕ್ಕ ಚಿಕ್ಕ ವಿಷಯಕ್ಕೂ ಕೋಪ ಮಾಡ್ಕೊಂಡ್ಬಿಡ್ತೀರಿ. ಯಾವುದು ಬೇಕು ಯಾವುದು ಬೇಡ, ಒಳ್ಳೆ ಮಾತು ಹೇಳಕ್ಕೆ ಹೋದರೂ ಕೇಳಿಸ್ಕೊಳ್ಳುವಾಗ ಕೋಪ ಮಾಡ್ಕೊಳ್ತೀರಿ. ನೀವು ಯಾರಿಗಾದರೂ ಸಹಾಯ ಮಾಡಬೇಕು ಅಂದರೂ ಸಹಾಯಕ್ಕೆ ತಗೊಳ್ಳುವಂಥ ವ್ಯಕ್ತಿ ಮುಂದೆ ಬಂದು ನಿಂತಾಗ ನಿಮ್ಮ ಮುಖದಲ್ಲಿ ಆ ಕೋಪದ ಭಾವನೆಗಳನ್ನು ವ್ಯಕ್ತಪಡಿಸ್ಬಿಡ್ತೀರಿ. ಕಷ್ಟಪಟ್ಟು ಕೆಲಸ ಮಾಡ್ತೀರಿ. ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲ ಥರ ಕಷ್ಟ. ಅದು ಯಾರೊಬ್ಬರು ಸಹಾಯ ಕೇಳಿದ್ರು ಅವ್ರು ಎಲ್ಲ ಥರ ಸಹಾಯಕ್ಕೆ ಹೋಗ್ತೀರಿ. ಆದರೆ ನಿಮ್ಮ ಮುಖದಲ್ಲಿರ್ತಕ್ಕಂಥ ಭಾವನೆಗಳಿದೆಯಲ್ಲ, ಅಲ್ಲಿ ಮಾತ್ರ ಮುಂಗೋಪ ಮಾಡಿಬಿಡ್ತೀರಿ. ಕೋಪ ಮಾಡಿಕೊಂಡು ನಿಮ್ಮಲ್ಲಿ ಎಲ್ಲೋ ಒಂದು ಕಡೆ ಬೇರೆ ಥರ ಚಿಂತನೆ ಮಾಡುವಂಥ ಪರಿಸ್ಥಿತಿಗೆ ಎದುರು ಮಾಡ್ಕೊಂಡ್ಬಿಡ್ತೀರಿ. ಇವತ್ತು ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿದ್ದೆ ಆದರೆ ತುಂಬ ಅನುಕೂಲವನ್ನು ತಾವು ಸಿದ್ಧಪಡಿಸ್ಕೊಳ್ಬೋದು. ಹಾಗೆ ಇವತ್ತಿನ ಕೆಲಸಗಳಲ್ಲಿ ಅಧಿಕವಾದಂತಹ ಲಾಭವಿದೆ. ಚಂದ್ರ ಚೆನ್ನಾಗಿದ್ದಾನೆ, ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಬಲ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಇರತಕ್ಕಂಥ ಕೋಪವನ್ನು ಬಿಟ್ಟು ಒಂದು ಒಳ್ಳೆಯದನ್ನು ಮಾಡಿದ್ರೆ ಖಂಡಿತ ಅನುಕೂಲ. ಹಾಗೆ ಹಳದಿ ಕಲರ್ ಗಂಧವನ್ನು ತೆಗೆದು ಅಶ್ವತ್ಥನಾರಾಯಣನ ಆ ವಿಶೇಷವಾಗಿರ್ತಕ್ಕಂಥ ಅಶ್ವತ್ಥ ಸಾನ್ನಿಧ್ಯಕ್ಕೆ ಹೋಗಿ ಒಂದು ಎಲೆಯನ್ನು ತೊಗೊಂಬನ್ನಿ. ಧನುರಾಶಿಯಲ್ಲಿರ್ತಕ್ಕಂಥವರು ಹಳದಿ ಕಲರ್ ಗಂಧವನ್ನು ತೆಗೆದು ಅಶ್ವತ್ಥನಾರಾಯಣನ ಸಾನ್ನಿಧ್ಯಕ್ಕೆ ಹೋಗಿ, ಅಂದರೆ ಅಶ್ವತ್ಥ ವೃಕ್ಷದ ಹತ್ರ ಹೋಗಿ ಆ ವೃಕ್ಷದ ಒಂದು ಎಲೆಯನ್ನು ತಂದು ಆ ಎಲೆ ಮೇಲೆ ಹಳದಿ ಕಲರ್ ಗಂಧವನ್ನು ಹಚ್ಚಿ ಆ ಹಸಿ ಇರತಕ್ಕಂಥ ಕಾಲನೆ, ಅಂದರೆ ಗಂಧವನ್ನು ಹಚ್ಚಿದ ತಕ್ಷಣ ಒಂದು ಕಡ್ಡಿಯಿಂದ ಅದರ ಮೇಲ್ಭಾಗದಲ್ಲಿ ಆ ಹಚ್ಚಿರ್ತಕ್ಕಂಥ ಗಂಧಕ್ಕೆ ಓಂ ಶ್ರೀಂ ಐಂ, ಓಂ ಶ್ರೀಂ ಐಂ, ಓಂ ಶ್ರೀಂ ಐಂ ಈ ಬೀಜಾಕ್ಷರಿ ಮಂತ್ರವನ್ನು ತಾವು ಒಮ್ಮೆ ಬರೆದರೆ ಸಾಕು. ನಾನು 3 ಬಾರಿ ಹೇಳಿದ್ದೇನೆ ಅರ್ಥ ಆಗಲಿ ಅಂತ, ಆದರೆ ಒಂದು ಸತಿ ಬರೆದರೆ ಸಾಕು. ಆ ಬರೆದಿರ್ತಕ್ಕಂಥ ಎಲೆಯನ್ನು ನಿಮ್ಮ ಮನೆ ದೇವರ ಸಾನ್ನಿಧ್ಯದಲ್ಲಿಟ್ಟು ಒಂದು ಪ್ರಾರ್ಥನೆ ಮಾಡಿದ್ರೆ ಇವತ್ತು ಎಂತಹ ಅಸಾಧ್ಯವಾದಂಥ ಕೆಲಸವನ್ನಾದರೂ ಸಾಧನೆ ಮಾಡ್ಕೊಳ್ತೀರಿ. ಅಂತಹ ಅದ್ಭುತವಾದಂತಹ ಫಲ ಇವತ್ತಿನ ಈ ಶುಭ ದಿನ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ. ಯೋಗಗಳು ಚೆನ್ನಾಗಿದ್ದಾಗ ಅದರ ಫಲಾಫಲಗಳು ಅಷ್ಟೇ ವಿಶೇಷವಾಗಿರುತ್ತೆ. ಇವತ್ತು ನೀವು ಅಂದುಕೊಂಡಂಥ ಕೆಲಸವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕಾದ್ರೆ, ತೃಪ್ತಿಕರವಾದ ಬದುಕು ಕಾಣಬೇಕಾದ್ರೆ ಗುರು ಹಿರಿಯರ ಆಶೀರ್ವಾದ ಬೇಕು. ಹಾಗೆ ಮನಸ್ಸಲ್ಲಿರ್ತಕ್ಕಂಥ ಈ ಕಳಮಳ ಇದೆಯಲ್ಲ, ಭಯ ಇದೆಯಲ್ಲ,
ಹಿಂದೆ ಯಾವತ್ತೋ ಮಾಡಿರ್ತಕ್ಕಂಥ ತಪ್ಪು ಒಪ್ಪಿಗೆ ಏನಪ್ಪ ಶಿಕ್ಷೆ ಅನ್ನೋದು ಒಂದಾದರೆ, ನಾನು ಗೊತ್ತಿದ್ದೋ ಗೊತ್ತಿಲ್ಲದೇ ಇದು ತಪ್ಪು ಮಾಡಿಬಿಟ್ಟಿದ್ದೀನಿ, ಇದು ನನಗೇನೋ ತೊಂದರೆ ಆಗುತ್ತೆ ಅಂತಕ್ಕಂಥ ಅಂಜಿಕೆ ನಿಮ್ಮ ಹೃದಯದಲ್ಲಿ ಬಾಧಿಸುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮಕರ ರಾಶಿಯಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರದಲ್ಲಿ ಬಹಳ ಜೋಪಾನ. ಯಾರಾದರೂ ಏನಾದರೂ ವಸ್ತು ಕೊಟ್ಟರೆ ಪುನಃ ವಾಪಸ್ ಬರುತ್ತೆ ಇಲ್ಲ ಎಂಬತಕ್ಕಂಥದ್ದರ ಆ ಅರಿವಿಲ್ದಿರ ಇರ್ತಕ್ಕಂಥ ಕೆಲವಷ್ಟು ಜವಾಬ್ದಾರಿಯುತವಂಥ ಪದಾರ್ಥಗಳನ್ನು ವಸ್ತುಗಳನ್ನು ಇನ್ನೊಬ್ಬರು ಕೊಟ್ಟು ಇಲ್ಲದಂಥ ರೀತಿ ಕಣ್ಣೀರು ಹಾಕ್ಬಿಡ್ತೀರಿ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಸರಿಯಾದ ಕ್ರಮವನ್ನು ಅನುಸರಿಸಿದ್ರೆ ಸರಿಯಾದ ಕ್ರಮ ಫಲ ಸಿಗುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ನಡೆಯಬೇಕು. ಎಚ್ಚರಿಕೆಯಿಂದ ಕೈ ಹಾಕಿದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ತಾವು ಮಾಡುವ ಕೆಲಸ, ವೃತ್ತಿ ಅಭಿವೃದ್ಧಿ ಅಥವಾ ಯಾವುದೇ ಒಂದು ನಿರ್ಣಯವನ್ನು ತೆಗೆದುಕೊಂಡ್ರು ಅದರ ಫಲಾಫಲಗಳು ಭಗವಂತ ಕೊಟ್ಟರೆ ಎಲ್ಲವನ್ನೂ ಕೊಡ್ತಾನೆ. ಕೊಟ್ಟಾದ ನಂತರ ಅದನ್ನು ಹೇಗೆ ನಡ್ಕೋಬೇಕು, ಹೇಗೆ ಕಾರ್ಯಸಿದ್ಧಿ ಮಾಡ್ಕೋಬೇಕು ಅದನ್ನು ಅರ್ಥ ಮಾಡ್ಕೋಬೇಕು. ಹಾಗೆ ಇವತ್ತಿನ ಫಲಾಫಲಗಳಲ್ಲಿ ಬುಧ ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಅದೃಷ್ಟವನ್ನು ನಿಮ್ಮದಾಗಿಸ್ಕೊಳ್ತೀರಿ. ಫಲಗಳು ನಿಮಗೆ ಸಿಗಬೇಕಾದರೂ ಯೋಗ ಬೇಕು. ಆ ಯೋಗ ಸಿಗಬೇಕಾದರೂ ಅದೃಷ್ಟ ನಿಮ್ಮದಾಗಬೇಕು. ಅದಕ್ಕಾಗಿ ಇವತ್ತಿನ ದಿವಸ ಸ್ವಲ್ಪ ಶ್ರಮಿಸಬೇಕು. ಜೊತೆಗೆ ಒಂದು ದೇವಿಯ ಪ್ರಾರ್ಥನೆ ಮಾಡಬೇಕು. ಗುರು ಸಾನ್ನಿಧ್ಯಕ್ಕೆ ಹೋಗಿ ಬರಬೇಕು. ನಿಮ್ಮ ಧರ್ಮದ ಗುರುಗಳು ಅಥವಾ ಗುರುವಿನ ಸಾನ್ನಿಧ್ಯಕ್ಕೆ ಹೋಗಿ ಗುರುಗಳನ್ನು ಪ್ರಾರ್ಥನೆ ಮಾಡಿ, ಅವಧೂತರನ್ನು ಪ್ರಾರ್ಥನೆ ಮಾಡಿ, ಜೊತೆಗೆ ಇವತ್ತಿನ ದಿವಸ ಸಾಂಬ ಸದಾಶಿವನಿಗೆ ಶಿವನಿಗೆ ಒಂದು ಬಿಲ್ವಾರ್ಚನೆ ಮಾಡಿಸೋದ್ರಿಂದ ಕುಂಭರಾಶಿಯವರು ಸಾಕಷ್ಟು ಅದೃಷ್ಟವನ್ನು ತಮ್ಮದಾಗಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಚೆನ್ನಾಗಿದ್ದು ಬುಧನ ಆಸ್ಥಾನ ಚೆನ್ನಾಗಿದೆ. ಇವತ್ತು ಗುರುವಾರ ಗುರುಗಳನ್ನು ಪ್ರಾರ್ಥನೆ ಮಾಡಿ, ಹಾಗೆ ಗುರು ಹಿರಿಯರು ಹೇಳುವ ಮಾತನ್ನು ಆಲಿಸಿ, ಮನೆಯಲ್ಲಿರ್ತಕ್ಕಂಥ ಪೇರೆಂಟ್ಸು, ತಂದೆ ತಾಯಿಯಲ್ಲಿ, ಅಣ್ಣ ಅತ್ತಿಗೆಯಲ್ಲಿ ಯಾರಾದರೂ ಸರಿ ನಿಮಗಿನ್ನ ಹಿರಿಯರು ಹೇಳುವ ಮಾತನ್ನು ಆಲಿಸಿ, ಹಾಗೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಇವತ್ತಿನ ದಿವಸ ನೀವು ಮಾಡುವ ಕೆಲಸದಲ್ಲಿ ಅದ್ಭುತವಾದಂಥ ಒಂದು ಕಾರ್ಯಸಿದ್ಧಿ ಇದೆ. ಆ ಸಿದ್ಧಿಯನ್ನು ಹೇಗೆ ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ಒಂದಾದರೆ ಅದರ ಫಲಾಫಲಗಳಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮತ್ತು ಇವತ್ತು ಕುಟುಂಬದ ಹಿರಿಯರನ್ನಾಗಲಿ ಅಥವಾ ಜೊತೆಯಲ್ಲಿರ್ತಕ್ಕಂಥವ್ರನ್ನಾಗಲಿ ಜೊತೆಗೆ ಒಂದಷ್ಟು ವಿಶೇಷವಾಗಿ ಹೇಳುವಂಥ ಮಾತನ್ನು ಆಲಿಸಿ, ಸಾಧ್ಯವಾದರೆ ನಿಮ್ಮ ಸುತ್ತಮುತ್ತ ಪರಿಸರದಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳಿಗೆ ಸ್ವಲ್ಪ ಆಹಾರವನ್ನು ಉಣಬಡಿಸಿ, ಅಥವಾ ಕಂದು ಬಣ್ಣದ ಗೋಮಾತೆ ಸಿಕ್ಕರೆ ಗೋವಿಗೆ ಅಷ್ಟು ಗೋಗ್ರಾಸ ಕೊಡಿ. ಇದರಿಂದ ತುಂಬ ಅನುಕೂಲ. ಜೊತೆಗೆ ಸಾಧ್ಯವಾದರೆ 21 ಅಥವಾ 54 ಬಾರಿ, 21 ಬಾರಿ ಅಥವಾ 54 ಬಾರಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಆ ಶ್ರೀರಾಮನಾಮವನ್ನು ಬರೆದಿದ್ದೆ ಆದರೆ ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಿಳ್ಕೊಂಡಿದ್ದಾಯಿತು ಮತ್ತು ವೈರಮುಡಿ ಉತ್ಸವವನ್ನು ಕೂಡ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ದರ್ಶನವನ್ನು ಮಾಡಿದ್ದಾಯಿತು. ನಮ್ಮ ಪೂರ್ವಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭವನ್ನು ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಜಿ. ನೀವು ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಗುಲ್ಬರ್ಗದಿಂದ. ಅಮ್ಮ ತಮ್ಮ ಹೆಸರು? ಕಾವ್ಯ ಅಂತ ಹೇಳಿ. ಗುರುಜಿಯವ್ರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದೆಯಮ್ಮ? ಚೆನ್ನಾಗಿದ್ದೀನಿ ಗುರುಜಿ. ಹೇಳಿಮ್ಮ. ಹೊಸ ಮನೆ ಕಟ್ಕೊಂಡು ಹೊಲ ಮಾಡ್ಕೊಂಡು ಗುರುಜಿ, ಮನೆ ಕಟ್ಟಿಂದ ಸಾಲ ತೀರ್ತಾ ಇಲ್ಲ ಗುರುಜಿ. ನಮ್ಮ ಮನೆಯವ್ರು ಜಾಬ್ ಮಾಡ್ತಿದ್ರು, ಜಾಬ್ನು ಬಿಟ್ಟಾರಿ, ಈಗ ಮಾಡಕ್ ಆಗಲ್ಲ ಅಂತಾರ ಗುರುಜಿ. ಏನ್ ಮಾಡ್ಬೇಕು ಗೊತ್ತಾಗಲ್ಲ. ಏನು ಜಾಬ್ ಮಾಡ್ತಿದ್ರು? ಪ್ರೈವೇಟ್ ಫೈನಾನ್ಸ್ದಾಗ ಮಾಡ್ತಿದ್ರು ಗುರುಜಿ. ಈಗ ಮನೆ ಕಟ್ಟಿದ್ದೀರಾ? ಮನೆ ಕಟ್ಟಿದ್ವಿ. ಇನ್ನ ಸಾಲ ಲ್ಯಾಂಡ್ ಮಾರಿ ಸಾಲನು ಇನ್ನ ಹೋಗಿಲ್ರಿ. 2 ಎಕರೆ ಲ್ಯಾಂಡ್ ಇತ್ತು ರೀ, ಅದನ್ನು ಮಾರಿ ಸಾಲ ತೀರ್ಸಕ್ ಆಗಲ್ಲ. ಇನ್ನ ಆದರಿ ಸರ್. ಅಂದರೆ ಮನೆ ಕಟ್ಟಲಿಕ್ಕಾಗಿ ಮಾಡಿರುವ ಸಾಲನ 2 ಎಕರೆ ಜಮೀನು ಮಾರ್ಬಿಟ್ಟಿದ್ದೀರಿ. ಈಗ ಉದ್ಯೋಗನೂ ಇಲ್ಲ, ಈಗ ಸಾಲನೂ ತೀರ್ತಾ ಇಲ್ಲ. ಇಲ್ಲ ಗುರುಜಿ. ಅಯ್ಯೋ ಭಗವಂತ, ತುಂಬಾ ಕಷ್ಟ ಆದ್ರಿ. ಈಗ ಮಾಡಕ್ ಆಗಲ್ಲ. ನನ್ಗೆ 40 ವರ್ಷ ಆಗ್ಯದ, ಜಾಬ್ ಮಾಡಕ್ ಆಗಲ್ಲ ಅಂತ ಗುರುಜಿ. ಬಿಸ್ನೆಸ್ ಮಾಡಕತ್ರ ಅದನ್ನು ಕೈ ಹಿಡಿಯಲಾಗ್ಯದ್ರಿ ಗುರುಜಿ. ನಾನೊಂದು ಮಾತು ಹೇಳ್ತೀನಿ ಕೇಳಿ. 40 ವರ್ಷ ಇದು ದೊಡ್ಡ ಸಮಸ್ಯೆ ಅಲ್ಲಮ್ಮ. ನಾನು ತಿಳಿದ ಮಟ್ಟಿಗೆ 80 ವರ್ಷ 90 ವರ್ಷ ಆಗಿರ್ತಕ್ಕಂಥ ವಯಸ್ಸಾದ ವೃದ್ಧರು ಅವರ ಜೀವನವನ್ನು, ಅವರ ಪರಿವಾರವನ್ನು ಇವತ್ತಿಗೂ ಸಹಿತ ಮಕ್ಕಳ ಮೇಲೆ ಅವಲಂಬಿತವಾಗದೆ ತನ್ನ ಉದ್ಯೋಗವನ್ನು ಮಾಡಿ ತನ್ನ ಮಡದಿನ ಸಾಕ್ತಾ ಇರತಕ್ಕಂಥ ನಿದರ್ಶನಗಳು ಇವತ್ತು ಸಾವಿರಾರಿದೆ. ಹಾಗಿದ್ದ ಮೇಲೆ 40 ವರ್ಷಕ್ಕೆ ಕೈಲಾಗಲ್ಲ ಅನ್ನೋದು ತಪ್ಪೋದು. ಆಮೇಲೆ ಅವ್ರ ಕೈಲಿ ಹಂಗಾಗಿಲ್ಲ ಅಂದ್ರೂ ಅಕಸ್ಮಾತ್ ಆ ಪರಿಸರ ಅವರಿಗೆ ತಮ್ಮ ವಿದ್ಯೆಗೆ ಅದು ಅರ್ಹವಾಗ್ತಾ ಇಲ್ಲ, ಅಥವಾ ಪರಿಸರದಲ್ಲಿ ಯಾರೋ ತೊಂದರೆ ಕೊಡ್ತಾರೆ, ಮಾನಸಿಕವಾಗಿ ಹಿಂಸೆ ಇದೆ ಅಂದರೆ ಅವರು ಮಾಡುವಂಥ ಉದ್ಯೋಗ ಬೇಕಾದಷ್ಟಿದೆ ಅಮ್ಮ.
ನೋಡು ತಾಯಿ, ಯಾರೂ ಕೈಕಟ್ಟಿ ಕೂರಬಾರ್ದು. ಮನುಷ್ಯನ ಸಾವಿನ ಕಡೆ ಅಂಚಿನವರೆಗೂ ತಾನು ದುಡಿದು ತಿನ್ನಬೇಕು ಎಂಬತಕ್ಕಂಥದ್ದೇ ಧರ್ಮ. ಹಾಂ ಆಗುತ್ತೆ, ತಲೆ ಕೆಡಿಸ್ಕೋಬೇಡ. ಬಹುಶಃ ಯಾವುದೋ ಒಂದು ಪ್ರಾರಬ್ಧ ಕರ್ಮ ಅವ್ರ ಮನಸ್ಸಲ್ಲಿ ನೋವಿರ್ಬೋದು. ಅವ್ರು ಯಾವುದೋ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿರ್ತಾರೆ, ಅಥವಾ ಪರಿಸರದಲ್ಲಿರೋರು ಯಾರೋ ಅವ್ರನ್ನ ಹಿಂಸೆ ಪಡಿಸ್ತಾ ಇರ್ತಾರೆ. ಇದರಿಂದ ನೋವಿರುತ್ತೆ. ಈ ನೋವಿನಿಂದ ಆದಷ್ಟು ಬೇಗ ದೂರ ಆಗಲಿ ಅಂತ ನೀನೊಂದು ಕೆಲಸ ಮಾಡು. ನಾನು ಹೇಳುವಂಥ 21 ದಿವಸದ ಅನುಷ್ಠಾನ, ನಿನ್ನ ಮಂತ್ಲಿ ರೇಟ್ಸ್ ಆದಮೇಲೆ ನೀನು ಈ ಒಂದು ಅನುಷ್ಠಾನ ಪ್ರಾರಂಭ ಮಾಡು. ಇವತ್ತು ಮಂತ್ಲಿ ರೇಟ್ ಆಗಿ 6 ಅಥವಾ 7ನೇ ದಿವಸ ಆದಮೇಲೆ ಈ ಅನುಷ್ಠಾನ ಪ್ರಾರಂಭ ಮಾಡಬೇಕು. ಏನಪ್ಪ ಮಾಡಬೇಕು ಅಂದರೆ, ಪ್ರತಿನಿತ್ಯ ಒಂದು 3 ಚಿಟಿಕೆಯಷ್ಟು ಅರಿಶಿನ, 3 ಚಿಟಿಕೆಯಷ್ಟು ಅರಿಶಿನವನ್ನು ತೆಗೆದುಕೊಂಡು 1, 2, 3 ಡ್ರಾಪ್ ಅಷ್ಟು ನೀರು ಹಾಕಿ ಅರಿಶಿನದ ಉಂಡೆ ಮಾಡು. ಅರಿಶಿನದ ಉಂಡೆಯನ್ನು ಬಿಳಿ ಎಕ್ಕದ ಎಲೆ, ಅರಳಿ ಎಲೆ, ಔದುಂಬರದ ಎಲೆ 3 ಎಲೆಗಳು ತಗೋ. ಮೊದಲು ಬಿಳಿ ಎಕ್ಕದ ಎಲೆಯನ್ನು ಹಾಕು, ಅದರ ಮೇಲೆ ಅರಳಿ ಎಲೆಯನ್ನು ಹಾಕು, ಅದರ ಮೇಲ್ಗಡೆ ಔದುಂಬರದ ಎಲೆಯನ್ನು ಇಡು. ಈ 3 ಎಲೆಗಳನ್ನು ಒಂದರ ಮೇಲೆ ಒಂದಿಟ್ಟು ಅದರ ಮೇಲ್ಗಡೆ ಅರಿಶಿಣದ ಉಂಡೆಯನ್ನು ಇಟ್ಟು ಅದಕ್ಕೆ ಅಕ್ಷತೆಯನ್ನು ಮಾಡಿ, ಅಕ್ಷತೆಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ, ಓಂ ಶ್ರೀ ಮಹಾಲಕ್ಷ್ಮೀ ನಮಃ, ಓಂ ಶ್ರೀ ಮಹಾಲಕ್ಷ್ಮೀ ನಮಃ, ಆ ತಾಯಿ ಮಹಾಲಕ್ಷ್ಮಿ ಹೆಸರನ್ನು ಹೇಳ್ಕೊಂಡು 54 108 ಬಾರಿ ಅಕ್ಷತೆಯಿಂದ ಪೂಜೆ ಮಾಡು. ಇದಕ್ಕೆ ನೈವೇದ್ಯಕ್ಕಾಗಿ ಬೆಲ್ಲದ ನೀರು, ಬೆಲ್ಲದ ಪಾನಕ ಆಗಬೇಕು. ಅದಕ್ಕೆ ನಿಂಬೆಹಣ್ಣು ಹಾಕಬೇಡ, ಬೇರೆ ಬೇಡ, ಬರೀ ಬೆಲ್ಲ ನೀರು, ಅದನ್ನು ಮಿಶ್ರಣ ಮಾಡಿ ಅದನ್ನು ನೈವೇದ್ಯ ಕೊಡು. ಆ ಬೆಲ್ಲದ ನೀರನ್ನ ನೈವೇದ್ಯ ಕೊಟ್ಟಿರೋ ಪ್ರಸಾದವನ್ನೇ ನೀನು ನಿಮ್ಮ ಪರಿವಾರದಲ್ಲಿರ್ತಕ್ಕಂಥ ಎಲ್ಲರೂ ಸ್ವಲ್ಪ ತಗೊಳ್ಳಿ. ಇನ್ನು 21 ದಿವಸ ಆದಮೇಲೆ 21 ದಿವಸ ಡೈಲಿ ಪೂಜೆ ಮಾಡಿರ್ತೀಯಲ್ಲ, ಅಷ್ಟೂ ಎಲೆಗಳನ್ನು, ಅರಿಶಿಣದ ಮುದ್ದೆಯನ್ನು ನಿಮ್ಮ ಪ್ರಾಂತ್ಯದಲ್ಲಿ ಗುಲ್ಬರ್ಗ ಅಂದರೆ ಹತ್ತಿರದಲ್ಲಿ ಗಾಣಗಾಪುರ, ಅಲ್ಲಿ ಭೀಮಾ ನದಿ ತೀರ ಇದೆ, ಆ ನೀರಿಗೆ ತೊಗೊಂಡೋಗಿ ವಿಸರ್ಜನೆ ಮಾಡಿ ಒಂದು ಪ್ರಾರ್ಥನೆ ಮಾಡಿಕೊಂಡು ಬಾ. ಆ ಪ್ರಾರ್ಥನೆಗೆ ಹೋಗ್ಬೇಕಾದ್ರೆ ಮಾತ್ರ ನಿಮ್ಮ ಪತಿದೇವರನ್ನೂ ಜೊತೆ ಕರ್ಕೊಂಡೋಗಿ, ನಿನ್ನ ಗಂಡನೂ ಜೊತೆ ಕರ್ಕೊಂಡೋಗಿ ಅನುಷ್ಠಾನ ಮಾಡು. ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಅವ್ರ ಮೈಂಡು ಪರಿವರ್ತನೆ ಆಗುತ್ತೆ. ಅವ್ರ ಉದ್ಯೋಗಕ್ಕಾಗಲಿ ವ್ಯವಹಾರಕ್ಕಾಗಲಿ 4 ಸಂಪಾದನೆ ಮಾಡೋಕ್ಕೋ ಇರೋ ಕಷ್ಟ ಋಣಗಳು ಹರಿಯಲಿಕ್ಕೋ ಇದು ದಾರಿ ಆಗುತ್ತೆ. ಮಾಡ್ತಾಯಿ, ಒಳ್ಳೇದಾಗ್ಲಮ್ಮ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಗುರುಜಿಯವರೇ, ತಾವು ಇವತ್ತಿನ ದಿವಸ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ಮತ್ತು ವೈರಮುಡಿ ಉತ್ಸವ ಭಗವಂತ ಚಲುವನಾರಾಯಣ ಸ್ವಾಮಿಯ ದರ್ಶನವನ್ನು ಕೂಡ ನಮಗೆ ಮಾಡಿಸಿದ್ದೀರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಗುರುಗಳೇ. ಒಳ್ಳೆಯದಾಗಲಿ, ಶುಭವಾಗಲಿ. ವೈರಮುಡಿಯಲ್ಲಿರ್ತಕ್ಕಂಥ ಚಲುವನಾರಾಯಣನ ದರ್ಶನ ಮಾಡುವಂಥದ್ದೇ ಅದ್ಭುತವಾದಂಥ ಕಾಲ. ವೈರಮುಡಿ ಉತ್ಸವ, ಚಲುವನಾರಾಯಣ ಸ್ವಾಮಿಯ ಅನುಗ್ರಹ ನಾಡಿನ ದೇಶದ ಸಮಸ್ತರ ಮೇಲಿರಲಿ. ಆದಷ್ಟು ಬೇಗ ರಾಜ್ಯಕ್ಕೆ ವರ್ಣನ ಕೃಪೆ ಆಗಲಿ, ಮಳೆ ಆಗಲಿ, ಒಳ್ಳೆಯದಾಗಲಿ.